ಆರೋಗ್ಯದಿಂದ ಬಹುತೇಕರು ಬಳಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನಸಾಮಾನ್ಯರು ಅಂದಾಗ ನೀವು ಎರಡು ರೀತಿಯ ಮನಸ್ಥಿತಿಗಳನ್ನು ನೀವೆಲ್ಲಿ ಗಮನಿಸಬಹುದು. ಏನಾದರೂ ಅನಾರೋಗ್ಯ ಸಮಸ್ಯೆ ಎದುರಾಯಿತು ಅಂತ ಸಂದರ್ಭದಲ್ಲಿ ಅಯ್ಯೋ ಪೂರ್ವ ಜನ್ಮದಲ್ಲಿ ಅದು ಯಾವ ಸಮಸ್ಯೆ ಮಾಡಿದ್ನೋ, ಅದು ಯಾರಿಗೇನು ಕರ್ಮ ಮಾಡಿದ್ನೋ, ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಆ ಅನಾರೋಗ್ಯ ಸಮಸ್ಯೆಯನ್ನು ಕೂಡ ಅನುಭವಿಸ್ಕೊಂಡು ಹೋಗೋರು ಇರ್ತಾರೆ. ಇನ್ನೊಂದು ಭಾಗ ದುಡ್ಡಿದ್ರೆ ಎಂಥ ಆರೋಗ್ಯವನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳಿ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಆಸ್ಪತ್ರೆಗಳಿಗೆ ದುಡ್ಡು ಕಟ್ಟುವಂಥ ಮನೋಭಾವ ಇರುತ್ತೆ. ಇವರು ಯಾರೂ ಕೂಡ ಈ ಎರಡೂ ಮನಸ್ಥಿತಿಯವರು ನನ್ನ ಅನಾರೋಗ್ಯಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕೋದು ಇಲ್ಲ, ಆ ಪ್ರಯತ್ನದಲ್ಲೂ ಕೂಡ ಇರೋದಿಲ್ಲ. ಹಾಗಾದರೆ ಈ ರೋಗಗಳು ಹುಟ್ಟೋದು ಎಲ್ಲಿಂದ? ಇದ್ರ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಅನಾರೋಗ್ಯ ಆಗಿದೆ ಅಂದಾಗ ಖರ್ಚು ಮಾಡಿ ಆರೋಗ್ಯ ಪಡ್ಕೊಳ್ಳೋಣ, ಅಯ್ಯೋ ಇನ್ಯಾವ ಜನ್ಮದ ಕರ್ಮನೋ ಅನುಭವಿಸ್ತಾ ಇದ್ದೀನಿ, ಈ ಥರದ ಮನಸ್ಥಿತಿಯಲ್ಲೇ ಕಾಲ ದೂಡ್ತಾರೆ ಹೊರತು ನನ್ನ ಅನಾರೋಗ್ಯಕ್ಕೆ ಕಾರಣ ಏನು ಅಂತ ಅದರ ಮೂಲ ಹುಡುಕಲ್ಲ. ಏನಂತೀರಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಒಂದು ವಿಚಾರವನ್ನು ಇವಾಗ ನೀನು ವ್ಯಕ್ತಪಡಿಸ್ತೇಮ್ಮ. ಯಾವುದೋ ಜನ್ಮದ್ದು ಹಿಡ್ಕೊಂಡಿದೆ ಅಂತಾನೆ ಹೇಳೋಣ, ಅರ್ಥ ಆಗೋ ಥರ ಅದನ್ನು ಕೆಲವರು ಮೆಟ್ಕೊಂಡಿದೆ, ಹಿಡ್ಕೊಂಡಿದೆ, ಇಂಥದ್ದು ಏನು ಭಾಷೆಗಳು ಬಳಸ್ತಾರೆ. ಹೌದೌದೌದು. ಸೊ ಇದು ನಾವು ಇದನ್ನ ಎಳ್ಕೊಂಡು ಬರ್ತಾನೆ ಇದೀವಿ, ಲಗೇಜ್ ನಾನು ಬಿಟ್ಟೇ ಇಲ್ಲ. ಯಾವುದನ್ನ ಯಾವುದೋ ಜನ್ಮದ್ದು ಯಾವುದೋ ಜನ್ಮದ್ದು ಯಾವುದೋ ಜನ್ಮದ್ದು, ಸರಿ ಯಾವ ಜನ್ಮದ್ದೇ ಆಗಿರಲಿ ಒಪ್ಕೊಳ್ಳೋಣ, ಅದು ನಮಗೆ ಅಂಟ್ಕೊಂಡಿದೆ ಅಂತ ನಮ್ಮ ಒಂದು ಮಾತಿನ ಅರ್ಥ. ಹೌದಾ? ಅಂಟ್ಕೊಂಡಿದೆ ಅಂದ್ರೆ ಹೇಗೆ ಅಂಟ್ಕೊಂಡಿರುತ್ತದು? ಅದಕ್ಕೆ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡೋಣ ಅಲ್ಲ, ಅಂಟ್ಕೊಂಡಿದೆ ತಾನೆ, ತೊಳಿಬೇಕಲ್ಲ. ಒಂದು ಒಳ್ಳೆ ಸಮುದ್ರಕ್ಕೆ ಹೋಗ್ಬಿಡು ಅಮಾವಾಸ್ಯೆ ಮುಳುಗ್ಬಿಡೋಣ, ಅಥವಾ 3 ದಿನ ಅಲ್ಲೇ ಇದ್ದು ಬಿಡೋಣ. ಅಂದ್ರೆ ನಾವು ಅದಕ್ಕೆಲ್ಲ ತುಂಬಾ ಪ್ರಯಾಂತಕತನ ಉಪಯೋಗಿಸ್ತೀವಿ. ಏನು ಆಕ್ಸಿಜನ್ ಗಿಕ್ಸಿಜನ್ ಹಾಕೊಂಡು ಅಲ್ಲೇ ಬೇಕಾದ್ರೆ 1 ವಾರ ಇದ್ದು ಬಿಡೋಣ, ಇದ್ದು ಬಿಡ್ತಾರೆ. ಆ ಮಟ್ಟಕ್ಕೆ ಮನುಷ್ಯ ಹೋಗಿದ್ದಾನೆ. ಇಲ್ಲಿ ಪ್ರಶ್ನೆ ಇರೋದಿಷ್ಟೇ, ಅಂಟ್ಕೊಂಡಿರೋದು ಮೊದಲಿಂದ ಬಂದಿದೆ, ಅಂಟ್ಕೊಂಡಿದೆ. ಈ ಅಂಟ್ಕೊಂಡಿರೋದು ಅಂದ್ರೆ ಯಾವುದು, ಹೇಗೆ, ಇದು ನಾವು ತಿಳ್ಕೊಬೇಕಾಗಿರೋದು. ಯಾವ್ದು ಅಂಟ್ಕೊಂಡಿದೆ, ಹೇಗೆ ಅಂಟ್ಕೊಂಡಿದೆ, ಇದು ನಿವಾರಣೆ ಹೇಗೆ, ಯಾರು ಮಾಡೋದು, ನಾವ ಬೇರೆಯವರ? ನಾವೇ. ಇದಿಷ್ಟು ನಾವು ಊಟ ಮಾಡೋ ತಟ್ಟೆಯಲ್ಲಿ ಅಂಟುಕೊಂಡಿದೆ, ತಟ್ಟೆಯಿಂದ ನಮಗಂಟುಕೊಂಡಿದೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಇದು ಕೇಳಕ್ಕೆ ತುಂಬಾ ಸಿಲ್ಲಿ ಟೈಪ್ ಇದೆ. ತಟ್ಟೆಲ್ಲ ಕೇವಲವಾಗಿ ಅನ್ಕೊಂಡಂಗೆ ತಾನೇ ಆಗೋದು. ಅದು ಹೆಂಗ್ರೆ ಇದು ತಟ್ಟೆಗೂ ನಮಗೂ ಏನು ಅಂದ್ರೆ, ನಾವು ದಿನ ನಿತ್ಯನೂ ಕೂಡ ತಲತಲಾಂತರದಿಂದನೂ ಕೂಡ ತಟ್ಟೆಯಿಂದನೇ ಬದುಕಿರೋದು ಕೂಡ. ಹೌದು ತಾನೆ? ನಮ್ಮ ಅಪ್ಪನೂ ಅದೇ ಮಾಡಿರೋದು, ನಮ್ಮ ತಾತನೂ ಅದೇ ಮಾಡಿರೋದು, ನಮ್ಮ ವಂಶ ಪಾರಂಪರ್ಯ ಅದನ್ನೇ ಮಾಡ್ತಿರೋದು. ಇನ್ನ ಮೋಸ, ದಗ, ಸುಳ್ಳು, ವಂಚನೆ ಅದು ಬಿಡಿ, ಸೈಡ್ಗೆ ಹಾಕೋಣ. ಈಗ ನಮ್ಗೆ ಅಂಟ್ಕೊಂಡಿರೋದು ತೆಗಿಬೇಕಷ್ಟೆ. ಹೌದು. ಈ ಅಂಟ್ಕೊಂಡಿರ್ತಕ್ಕಂಥದ್ದು ಅಂತಕ್ಕಂತಹ ರಹಸ್ಯವನ್ನು ನಾವು ತಿಳ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಇದೆಲ್ಲಕ್ಕೂ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಮಗು ಜನ್ಮ ತಾಳ್ತಕ್ಕಂತಹ ಒಂದು ವಿಷಯ. ಮಗು ಜನ್ಮ ತಾಳುತ್ತೆ, ಅದು ಮನಸ್ಸಿನ ಪೂರಕವಾಗಿ ಮಗು ಜನ್ಮ ತಾಳೋದು. ಹೌದಾ? ಮನಸ್ಸಿನ ಪೂರಕವಾಗಿ ಜನ್ಮ ತಾಳೋದು. ಈ ಮನಸ್ಸು ಅಂತಕ್ಕಂಥದ್ದು ಎಲ್ಲಿದೆ, ಹೇಗಿದೆ, ಹೇಗೆ ಪಡ್ಕೊಳ್ಳೋದು, ಇದಕ್ಕೆ ಲಗಾಮ್ ಹಾಕೋದು ಹೇಗೆ? ಹೌದಲ್ಲ? ಮನಸ್ಸನ್ನ ಹೇಗೆ ಹಿಡಿದಿಟ್ಕೋಬೇಕು, ಅದು ಎಲ್ಲಿದೆ ಮನಸ್ಸು, ಯಾವ ಭಾಗದಲ್ಲಿದೆ, ಈ ವಿಚಾರಗಳನ್ನ ನಾವು ಸಂಗ್ರಹ ಮಾಡಿಕೊಂಡಾಗ ಈ ತಟ್ಟೆ ಒಳಗಡೆನೆ ಇದೆ. ನಮ್ಮ ಮನಸ್ಸು ಎಲ್ಲಿದೆ, ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅನ್ನೋ ಆಯ್ಕೆಯ ನಿರ್ಧಾರ ಮನಸ್ಸಲ್ಲಿ ಇದೆಯಲ್ಲ, ಹಂಗ? ಇಲ್ಲ. ಇಲ್ಲಿ ನಾನು ನಾನ್ ವೆಜ್ ತಿಂತೀಯೋ, ವೆಜ್ ತಿಂತೀಯೋ, ಏನ್ ತಿಂತೀಯೋ ತಿನ್ನೋದು ನಿನ್ ಖುಷಿ. ತಿನ್ನೋದು ಅವ್ರ ವಿಚಾರ. ನಾವ್ ಇದೇ ತಿನ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲಿ. 3 ದಿನ ತಿಂತೀನಿ ಸ್ವಾಮಿ, ನನ್ಗೇನು ಆಗಲ್ಲ, ತಿನ್ನು. ಫ್ರೆಶ್ ಆಗಿರೋದೇ ಬೇಕು ಸ್ವಾಮಿ, ತಿನ್ನು. ಇದೇ ತಿನ್ಬೇಕು, ಯಾವ ಕಾರಣಕ್ಕೂ ಇಲ್ಲಮ್ಮ. ಆಮೇಲೆ ಒಳ್ಳೇದಾಗಕ್ಕೆ ಈ ದೇವ್ರ ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದಾಗತ್ತೆ, ತಪ್ಪು. ಇದು ಇದೆ ತಾನೆ? ಹೌದೌದು. ಯಾವ ಮಂತ್ರ ಹೇಳ್ಕೊಂಡ್ರೆ ಒಳ್ಳೇದಾಗತ್ತೆ, ಯಾವ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ, ಯಾವ ದೇವರು ಒಳ್ಳೇದು, ಯಾವ ಡಾಕ್ಟರ್ ಒಳ್ಳೇದು. ಸೊ ಇದನ್ನ ಹುಡುಕ್ತಾ ಹೋಗ್ತಾ ಇದ್ದೀವಿ ನಾವು. ಹುಡ್ಕೋದೇ ನಮ್ ಕೆಲಸ. ಇದು ನಿಲ್ಲಬೇಕು ಅಂದ್ರೆ ಜಸ್ಟ್ ವೇಟ್, ನಿಧಾನ ಮಾಡು. ಏನು ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಇನ್ನೊಬ್ಬರನ್ನ ಕೇಳೋಣ ಅಂತಕ್ಕಂಥದ್ದಕ್ಕೆ ಇದಿನ್ನೂ ಮೂರ್ಖತನನೇ. ಅವನೇನೋ ಅವನ ಅನುಭವಕ್ಕಿರೋದು ಹೇಳ್ತಾನೆ, ಅವನ ಅನುಭವದನ್ನು ನಮ್ಮ ಮೇಲೆ ಅಪ್ಲೈ ಮಾಡ್ತಾನೆ. ಅದು ಅವ್ನು ಹೇಳಿ ನಮ್ಗೆ ಅರ್ಥನೇ ಆಗಲ್ಲ. ಅದನ್ನ ತೆಗೊಳ್ಳೋದ ಬಿಡೋದ, ಇನ್ನೊಬ್ಬನ ಕೇಳ್ತಾರೆ. ಹಿಂಗೆ ನಾವು ಕೇಳ್ತಾ 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 ಏನಾಗಿದೆ, ನಾವು ಮುಖಸ್ಮಿತರಂತೆ ಏನು ಆಗಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಇದ್ಬಿಡೋಣ. ಈ ಮಟ್ಟಕ್ಕೆ ರೇಂಜ್ ಹೊಟ್ಟೋಗಿದ್ದೀವಿ ನಾವು. ಈ ರೀತಿ ವಹಿವಾಟಲ್ಲಿ ಮಗುವಂತ ಒಂದು ಬಂದ್ಬಿಡತ್ತಪ್ಪ.
ಇವರಿಬ್ಬರು ಮದುವೆ ಆದರು. ಆ ಎರಡು ದೇಹಗಳು ಒಂದಾಗಕ್ಕೆ ಪ್ರಯತ್ನ ಮಾಡುವಂತಹ ಮಟ್ಟಕ್ಕೆ ಹೋಗಿಲ್ಲ. ಅಸಂದರ್ಭವಾಗಿರ್ತಕ್ಕಂಥ ಹೊಂದಾಣಿಕೆ ವಿಚಾರ ಬೇರೆ. ಆದರೆ ನಾವು ಅನ್ಕೊಳ್ಳೋದೇನೋ ಗಂಡು ಹೆಣ್ಣು ಒಂದಾಗಬೇಕು, ಅದಕ್ಕೆ ಮಹಾಶಕ್ತಿ ಅಂತಾರೆ. ಏನ್ ಹೇಳ್ತೀವಿ? ಮಹಾಶಕ್ತಿ ಅಂದ್ರೆ ಎರಡು ಒಂದಾಗುವುದೇ ಮಹಾಶಕ್ತಿ. ಆಗ್ಬೇಕಾ ಬೇಡ? ಅದಕ್ಕೊಂದು ಸಣ್ಣ ಉದಾಹರಣೆ. ದಿನದ 24 ಗಂಟೆ 2 ಭಾಗ ಮಾಡಿ 12 ಅಲ್ವಾ? ಅದು ಒಂದಾಗಬೇಕು. 24 ಗಂಟೆ ಒಂದಿನ ಆಗತ್ತೆ. ಕರೆಕ್ಟ್. ಅದೇ ರೀತಿ ಆಕಾಶ ಭೂಮಿ ಒಂದು ಮಾಡಬೇಕು, ಹೌದಲ್ಲ? ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ಎರಡು ಒಂದನ್ನ ಮಾಡುವುದೇ ಮಹಾಶಕ್ತಿ. ನಾವೀಗ ಮನಸ್ಸನ್ನ ಒಂದು ಮಾಡಬೇಕು. ಯಾವುದರಿಂದ ಮಾಡಬೇಕು? ಇದು ಕ್ವಶನ್. ಹೇಗೆ ಮಾಡೋದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ನಮ್ಮ ಆಹಾರ, ನೀವು ಅವಾಗಲೇ ಹೇಳ್ಬಿಟ್ಟಿದ್ಯಮ್ಮ ಇಂಥದ್ದೇ ತಿನ್ಬೇಕು ಅಂತ ಏನಾದ್ರು ಇದೆಯಾ ಹೇಳ್ಬಿಡಿ ಅಂತ. ಇಲ್ಲಿ ವಿಷಯ ಅದಲ್ಲ. ಆದರೆ ಆಹಾರಕ್ಕೂ ನಾವಿಲ್ಲಿ ಒಂದು ಮಾಡ್ತಕ್ಕಂತಹ ಕ್ರಮ ನಮ್ಮ ಉಸಿರಾಟ. ಈ ಉಸಿರಾಟಕ್ಕೂ ಆಹಾರಕ್ಕೂ ಒಂದು ಮಾಡುವ ಕ್ರಮ ನಮ್ಮ ಜೀವನದಲ್ಲಿ ಇನ್ನೂ ಆಗಿಲ್ಲ, ಆಗೋದು ಇಲ್ಲ ಅಂತ ನಾನೀಗ ಅದನ್ನ ಎಷ್ಟು ಕೋಟಿ ಸಲ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಇದು ಒಂದು ಆಗಿಲ್ಲ, ಆಗ್ಬೇಕು ಅಂತ ಬೇಡ ಅಂತಿಮ್ಮ. ಎಲ್ಲಾಗಿದೆ? ಯಾವ ಮ್ಯಾಥಮೆಟಿಕ್ಸ್ ಅಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ನಾವು ಸೇವಿಸುವ ಆಹಾರಕ್ಕೂ ನಮ್ಮ ಉಸಿರಾಟಕ್ಕೂ ನಿಕಟವಾದ ಸಂಬಂಧವನ್ನ ಇರಿಸಿದಾಗ ಮನಸ್ಸು ಅಂತಕ್ಕಂಥದ್ದು ನಿಮ್ಮ ಮಾತನ್ನ ಕೇಳುತ್ತೆ. ನಾವು ಅದನ್ನ ಅಡಿಯಾಳಾಗೋಗಿದ್ದೀವಿ. ಮನಸ್ಸಿನಂತೆ ನಾವು ಓಡ್ತಾ ಇದ್ದೀವಿ ಹೊರತು ನಮ್ಮಂತೆ ಮನಸ್ಸನ್ನ ಎಳಿಯಕ್ಕೆ ಸಾಧ್ಯ ಆಗಿಲ್ಲ. ಹೌದಾ ಅಲ್ಲಮ್ಮ? ಹೌದು. ಸೊ ಯಾವಾಗ ರಿಪೇರಿ ಆಗೋದು? ಎಷ್ಟು ಸಾವಿರ ಲಕ್ಷ ವರ್ಷಗಳಿಂದ ಬದುಕಿ ಬಂದಿದ್ದೀವಿ, ಎಲ್ಲವನ್ನೂ ನಾವು ಕಂಡುಹಿಡಿದಿದ್ದೀವಿ, ಟೆಕ್ನಾಲಜಿಯಿಂದ ಬದುಕ್ತಾ ಇದ್ದೀವಿ. ಸರಿ, ನಿನ್ನ ಮನಸ್ಸಿಗೆ ಟೆಕ್ನಾಲಜಿ ಏನು ಹೇಳ್ತೀಯ ಹೇಳು. ಇದು ನನ್ನ ಸವಾಲು. ಇಲ್ಲೊಂದು ಪ್ರಶ್ನೆ ಇದೆ ಗುರುಗಳೇ. ಈ ಉಸಿರು ಮತ್ತು ಆಹಾರ ಒಂದಾಗೋ ಪ್ರಕ್ರಿಯೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. 100%. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ಚಿಕ್ಕಬಳ್ಳಾಪುರದಿಂದ ಅನ್ಸೂಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅನ್ಸೂಯ ಅವ್ರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ. ಓಕೆ, ನಕ್ಷತ್ರ ತಿಳಿಸ್ತೀರಾ ಅನ್ಸೂಯ ಅವರೇ? ಹೇಳಿ ಮೇಡಮ್. ನಕ್ಷತ್ರ ತಿಳಿಸಿ. ಶತಾಭಿಷ ನಕ್ಷತ್ರ ಮೇಡಮ್. ಗುರುಜಿ ಹಲೋ. ಹಲೋ ಗುರುಗಳೇ, ಕೋಟಿ ಕೋಟಿ ಪ್ರಣಾಮಗಳು ಗುರುಗಳೇ. ನಿಮ್ ಏನ್ ಖುಷಿ? ಏನ್ ಖುಷಿಗೆ? ಖುಷಿ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ತುಂಬಾ ತಿಳ್ಕೊಂಡಿದ್ದೀನಿ ಗುರುಗಳೇ. ನಾವು ಸುಮಾರು ತಿಂಗಳಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ನಾನು ಸುಮಾರು ಸತಿ ಕಾಲ್ ಮಾಡಿದ್ನಿ. ಇವತ್ತು ನಮ್ ಕಾಲ್ ಕನೆಕ್ಟ್ ಆಯ್ತು. ನಂಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಇವತ್ತು ತುಂಬಾ ಖುಷಿ ಆಯ್ತು ಗುರುಗಳೇ ನಂಗೆ ಇವತ್ತು. ಓಕೆ, ಸಂತೋಷ, ಖುಷಿಯಾಗಿರಿ. ಹಿಂಗೇನೆ. ಏನ್ ಓದಿದ್ದೀರಾ ತಾವು? ಗುರುಗಳೇ ಅದೇ ನಮ್ಮ ಮಗಳಕ್ಕ ಒಂದ್ ನಿಮಿಷ ಮಾಡ್ಬೇಕು. ತಾವು ಏನ್ ಓದಿದ್ದೀರಾ ಅಂದೆ? ಗುರುಗಳೇ ನಾವು SOC ಗುರುಗಳೇ. ಓಕೆ, ಈಗ ಮಗಳ ಶತಭಿಷ ನಕ್ಷತ್ರ? ಹೌದು ಗುರುಗಳೇ. ಓಕೆ, ಎಷ್ಟು ವಯಸ್ಸು? 27. ಏನ್ ಮಾಡ್ತಿದ್ದಾಳೆ? ಲಾ ಕಂಪ್ಲೀಟ್ ಆಗಿ ಆಫೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅವಳ ಬಗ್ಗೆ ಏನ್ ಬೇಕು? ಗುರುಜಿ ಸ್ವಲ್ಪ ಅದೇ ಮದ್ವೆ ಡಿಲೇ ಆಗ್ತಾ ಐತೆ, ಅದಕ್ಕೆ ನೋಡ್ತಾ ಇದ್ದೀವಿ. ಮದ್ವೆ ಡಿಲೇ ಆಗ್ತಾ ಇದೆ ಅಂದ್ರೆ ನೀವೇ ಡಿಲೇ ಮಾಡ್ತಾ ಇದ್ದೀರಾ ಅಥವಾ ಬಂದು ನೋಡಿದವ್ರು ಡಿಲೇ ಮಾಡ್ತಾ ಇದ್ದಾರಾ? ಯೋಚನೆ ಮಾಡ್ತಾ ಇದ್ದಾರಾ? ಕೇಳಿಸ್ತಾ ಇದೆಯಾ? ಅನ್ಸೂಯ ಅವರೇ, ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಲೈನ್ ಕಟ್ ಆಗ್ಬಿಡತ್ತೆ. 27 ವರ್ಷ ಅಂತ ಹೇಳಿದ್ರಿ, ಮದುವೆ ಆಗಿಲ್ಲ. ನೋಡೋಣ ಗುರುಜಿ ಏನ್ ಹೇಳ್ತಾರೆ ಅಂತ. ಕರೆ ಕೂಡ ಕಟ್ ಆಗಿದೆ ಗುರುಜಿ. ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ತಗೊಂಡಂತ ಟಾಪಿಕ್ಗೂ ಈ ನಕ್ಷತ್ರಕ್ಕೂ ತುಂಬಾ ಹತ್ತಿರವಾದಂತ ಸಂಬಂಧ ಇತ್ತು. ಅವ್ರ ದುರಾದೃಷ್ಟ ಏನು ಮಾಡಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ನಿಧಾನ ನಿಧಾನ. ಹೌದು ಲಗೇಜ್ ಕೊಡಪ್ಪ. ನಾವು ಈಗೇನ್ ಮಾಡ್ಬೇಕು? ಮಗ ಕೊಟ್ಟ ಸ್ಲಿಪ್ ಇತ್ತಲ್ಲ ನೋಡಿ, ಎಲ್ಲಿ ಹೋಯ್ತು ಸ್ಲಿಪ್? ನಮಸ್ತೆ. ಹೇಳಿ. ನನ್ಗೆ ಗೊತ್ತು ಆ ಸ್ಲಿಪ್ ನಲ್ಲಿ ಏನ್ ಬರ್ದಿರ್ತಾರೆ. ಬನ್ನಿ ನನ್ ಜೊತೆ. ವೀಲ್ ಚೇರ್ ಇದು ನಿಮ್ದು, ಮತ್ತೆ ಇದು ನಿಮ್ದು. ಇನ್ನು ಸ್ಲಿಪ್ ನಲ್ಲಿ ಶಾಪಿಂಗ್ ವಿಷಯ ಖಂಡಿತ ಬರ್ದಿರ್ಬೇಕು. ಸ್ವಲ್ಪ ಹೊಟ್ಟೆ ಪೂಜೆ ಮಾಡಿ ಅಂತ ಸ್ಲಿಪ್ ನಲ್ಲಿ ಬರೆಯದೇ ಇರೋಕೆ ಸಾಧ್ಯವೇ? ಟಿಫಿನ್ ತಂದಿದ್ದೀನಿ, ಧನ್ಯವಾದ. ಅರೆ, ಸ್ಲಿಪ್ ಸಿಕ್ತು. ಸ್ಲಿಪ್ ನಲ್ಲಿ ಇದನ್ನೆಲ್ಲ ಬರ್ದೇ ಇರ್ಲಿಲ್ಲ. ನಾನಿದ್ದೀನಲ್ಲ ನಿಮ್ಮ ಸ್ಲಿಪ್. ವಿಶ್ವ ದರ್ಜೆ ಏರ್ಪೋರ್ಟ್ಗಳನ್ನಷ್ಟೇ ನೋಡ್ಕೊಳ್ಳೋದಲ್ಲ, ನಿಮ್ಮ ಪ್ರಯಾಣದಲ್ಲಿ ಒಡನಾಡಿ ಆಗ್ತೇವೆ. ಅದಾಣಿ, ನಾವು ಮಾಡಿ ತೋರಿಸುತ್ತೇವೆ. ಮೇಲೆ ಜೀವ ಸಾಯ್ತಾ ಇದ್ದಾರಲ್ಲ, ಅವ್ರನ್ನ ಕೇಳಿದ್ರೆ, ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಎಷ್ಟು ಮಟ್ಟಕ್ಕೆ ಹಳ್ತಾರೆ ಅದನ್ನ ರೆಕಾರ್ಡಿಂಗ್ ಮಾಡಿ ಜನಕ್ಕೆ ತೋರಿಸ್ಬೋದು. ಅಂತ ಅದ್ಭುತವಾದ ಪವಾಡ ಶತಭಿಷ 100 ಅಂತ ಬಂದಿದೆ ಅಲ್ಲಿ. ಶತ, ಹೌದೌದು. ಆ 100 ಅಂತಕ್ಕಂಥ ವಿಚಾರಕ್ಕೆ ಹೋದರೆ
ನಿದ್ದೆ ಮಾಡೋದು ಹೆಂಗೆ ಅಂತ ಅವ್ರು ಕೇಳಿದ್ರಮ್ಮ, ಅವ್ರು ಹೇಳೋದೇ ಫಸ್ಟು ನಿದ್ದೆ ಬಗ್ಗೆನೆ. ಇನ್ನೇನು ಕೇಳೋದು ಬೇಡ, ಬೇಕಾದ್ರೆ ಇದನ್ನು ಟೆಸ್ಟ್ ಮಾಡ್ಬೋದು ಯಾರು ಬೇಕಾದ್ರು. ಶತಭಿಷ ನಕ್ಷತ್ರ ನಿಮ್ಮ ಮನೇಲಿ ಯಾರು ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಇದ್ರೆ ಅವ್ರು ಏನು ಕೇಳೋದು ಬೇಡ. ಅವ್ರಿಗೆ ಶಾಸ್ತ್ರ ಇನ್ನೊಂದು ಏನು ಕೇಳಬೇಡ. ಗಂಡ ಹೆಂಡತಿ ಹೆಂಗಿದ್ದೀರಾ, ಎಷ್ಟು ಚೆನ್ನಾಗಿದೆ, ಅವ್ರು ಏನು ಕೇಳೋದು ಬೇಡ. ಅವ್ರಿಗೆ ಶಾಸ್ತ್ರ ಇನ್ನೊಂದು ಏನು ಕೇಳಬೇಡ. ಗಂಡ ಹೆಂಡತಿ ಹೆಂಗಿದ್ದೀರಾ, ಎಷ್ಟು ಚೆನ್ನಾಗಿದ್ದೀರಾ, ಮಕ್ಕಳು ಎಷ್ಟು, ಅದರ ಸೆಕೆಂಡ್ರಿ. ನೀನು ನಿದ್ದೆ ಎಷ್ಟರ ಮಟ್ಟಕ್ಕೆ ಇದನ್ನ ನೀನು ಖುಷಿ ಪಟ್ಟಿದ್ಯಾ ಅಂತ ಒಂದೇ ಮಾತು ಕೇಳ್ಬೇಕಣಮ್ಮ. ನಿದ್ದೆಯಲ್ಲಿ ಖುಷಿ ಇದೆಯಾ ನಿನಗೆ ಅಂದ್ರೆ ಇತಿಹಾಸದಲ್ಲಿ ಯಾರು ಹೇಳಕ್ಕಾಗಲ್ಲ. ಅದ್ರ ವಿಚಾರ ಯಾಕಪ್ಪ ಹೇಳ್ತೀಯಾ ಅಂತಾರೆ ಹೊರತು ಪರ್ಫೆಕ್ಟ್ ಆಗಿದ್ದೀನಿ ಸಾಧ್ಯನೇ ಇಲ್ಲ. ಇದೇ ರೀತಿ 27 ನಕ್ಷತ್ರಕ್ಕೂ ಕೂಡ ಯಾವ ಯಾವ ಸಮಸ್ಯೆಗಳು ಆ ನಕ್ಷತ್ರದ ಹಿನ್ನಡೆ ಇರುತ್ತೆ. 27 ನಕ್ಷತ್ರಕ್ಕೂ ಕಾರಣ ಏನು ಅಂತ ಹೇಳ್ಬೇಕು. ಒಂದು ನಕ್ಷತ್ರ ಅಲ್ಲ, 27 ನಕ್ಷತ್ರ ಇತಿಹಾಸ ಏನು, ಅದ್ರ ಹಿನ್ನೆಲೆ ಏನು, ಅದ್ರ ಕಾರಣ ಏನು, ವ್ಯಕ್ತಿ ಏನಾಗಿದ್ದಾನೆ, ಏನು ಆಗಿರ್ತಾನೆ, ಏನು ಆಗ್ತಾನೆ. ಯಾವಕ್ಕೆ ದೈಹಿಕವಾಗಿ ಹೇಳ್ತಾ ಇದ್ದೀನಿ ನಾನು, ಫ್ಯೂಚರ್ ನಾವು ಭವಿಷ್ಯ ಹೇಳಲ್ಲ. ಆ ನಕ್ಷತ್ರ ಒತ್ಕೊಂಡು ಬಂದಂತಹ ವ್ಯಕ್ತಿ ಹಿನ್ನೆಲೆ, ಆ ನಕ್ಷತ್ರಕ್ಕೆ ಆ ಮಗು ಯಾಕೆ ಬಂತು, ಹೌದು, ಕಾರಣ ಬೇಕು, ಆಧಾರ ಕೊಡಬೇಕು. ಇದಕ್ಕೆ ಸ್ವಲ್ಪ ಮುಂದಕ್ಕೆ ಬರದ ಹೇಳ್ತೀನಿ. ನಾವು ಸಾಮಾನ್ಯವಾಗಿ ನನ್ನ ಮಗು ಬಗ್ಗೆ ಹೇಳಿ ಅಂತ ಶಾಸ್ತ್ರ ಕೇಳೋದು, ಜಾತಕ ಬರ್ಸೋದು, ಕುಂಡ್ಲಿ ಬರ್ಸೋದು ಹೋಗ್ತೀವಿ. ಕರೆಕ್ಟ್, ಎಲ್ಲ ಅದೇ ತಾನೇ ಮಾಡೋದು. ಹೌದು, ನನ್ನ ಮಗ ನನ್ನ ಮಗಳು. ಇಲ್ಲಿ ನಿಜವಾಗ್ಲೂ ಬೇಕಾಗಿರೋದು ತಂದೆ ತಾಯಿಯ ಕರ್ಮಾನುಸಾರಕ್ಕೆ ಆ ಮಗು ಬಂದಿದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಇನ್ನೂ ತಂದೆ ತಾಯಿಯ ಕರ್ಮಾನುಸಾರ, ಕರ್ಮ ವಿಷಯ ಹೇಳ್ಬಿಟ್ಟಿದ್ದೀನಿ ಅವಾಗಲೇ, ತಟ್ಟೆ. ಇನ್ ಬೇರೆ ವಿಷಯ ನಾನು ಹೇಳ್ತಾ ಇಲ್ಲ. ಶಾಪ ದೋಷ ಸೈಡ್ ಗಿಡೋಣ. ನಾನು ಇವತ್ತು ಮಾತಾಡ್ತಿರೋದು ತಟ್ಟೆ ವಿಷಯ. ಬಟ್ ಅದು ಹೆಂಗ್ ಕಾರಣ ಆಗುತ್ತೆ ಹೇಳ್ಕೊಡ್ತೀನಿ, ಅದನ್ನೇ ಮಾತಾಡೋಣ ಇವತ್ತು. ಈಗ ಮಕ್ಕಳ ವಿಷಯ ಕೇಳೋ ತಂದೆ ತಾಯಿ ತಟ್ಟೆ ಕತೆ ಅವ್ರು ತಿಳ್ಕೊಂಡಿದಾರ, ಅವ್ರ ಬುದ್ಧಿ ಚೆನ್ನಾಗಿದೆಯಾ? ತಟ್ಟೆ ಮೂಲಾರ್ಥ ಏನ್ ಗೊತ್ತೇನಪ್ಪ? ನಂಬರ್ 1 ಮನ್ಸು, ನಂಬರ್ 2 ಅವ್ರ ಮಾತು. ಈ ಮನಸ್ಸು ಮಾತು ಮಧ್ಯದಲ್ಲಿ ಬುದ್ಧಿ, ಇಷ್ಟೇ ಮನುಷ್ಯನ ಜೀವನ ಇರತಕ್ಕಂಥದ್ದು. ಇದು ಎಷ್ಟು ಜನ್ಮ ಜನ್ಮಾಂತರದಿಂದ ನೀವು ಮಾತಾಡ್ಕೊಂಡು ಬಂದ್ರೂ ಕೂಡ ಇದಕ್ಕೆ ನಾವು ಬೇಕಾದಷ್ಟು ಸಾಬೀತುಪಡಿಸಿ ತೋರಿಸ್ಬೋದು. ಈ 3ರ ಸತ್ಯವನ್ನ ನಾವು ಯಾಕೆ ಇನ್ನೂವರೆಗೂ ತಿಳ್ಕೊಳಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಭಾಗ ಹೋದ್ರೆ ರಜೋಗುಣ ತಮೋಗುಣ 3 ಗುಣಗಳು ಹೇಳ್ತಾರೆ. ಆಮೇಲೆ ವಾತ ಪಿತ್ತ ಕಫ ಈ ಸೈಡ್ ಬರ್ತಾರೆ. ಸೊ ಇದೆಲ್ಲ ಗೋಜಲ್ ಮಾಡಿದರೆ ನಮ್ಗೆ ಅದೆಲ್ಲ ವಿಷಯ ಬೇಡ. ಈ 6 ಇರ್ತಕ್ಕಂತಹ ದೋಷಗಳು, ಈ 6 ದೋಷಗಳು ತಟ್ಟೆಯಿಂದನೇ ಉತ್ಪತ್ತಿ ಆಗುವಂತಹ ವಿಚಾರ. ಓಕೆ. ಆಮೇಲೆ ಈ ತಟ್ಟೆಯಿಂದ ವಿಚಾರ ಆಗ್ತಕ್ಕಂಥ ಲೆಕ್ಕಾಚಾರಕ್ಕಾದ್ರೆ ಹಾಗಾದ್ರೆ ಯಾರಿಗೂ ಊಟ ಮಾಡಕ್ಕೆ ಬರಲ್ವಾ? ಅಲ್ಲಿಗೆ ಬರ್ತೀನಿ ಗುರುಜಿ, ಮಾತಾಡ್ತೀನಿ ನಾನು ನಿಮ್ಮ ಜೊತೆ. ಸುನಂದ ಅಂತ ಕರೆ ಮಾಡಿದ್ದಾರೆ ಹಾಸನದಿಂದ. ನಮಸ್ಕಾರ ಸುನಂದ ಅವರಿಗೆ. ಸುನಂದ ಅವರೇ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮಗು ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, ರೈಟ್. ನಕ್ಷತ್ರ ತಿಳಿಸಿ. ಮೀನ ರಾಶಿ, ರೇವತಿ ನಕ್ಷತ್ರ. ಓಕೆ ಗುರುಜಿ, ಧರ್ಮ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ಅದೇ ನಮ್ಮ ಮಗಳು ಅವರು ಇಂಜಿನಿಯರು ಸ್ವಾಮಿ. ಅದೇ ಸ್ವಲ್ಪ ಮನೆ ಕಟ್ಟಿದೀವಿ, ಡಿಲೇ ಮಾಡ್ತಾಳೆ. ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ? ಅವಳಿಗೆ 29. ಓಕೆ. ಮದುವೆ ಆಗಿಲ್ಲ, ಅದಕ್ಕೆ ಮಾಡಿದ್ವಿ. ಮದುವೆ ಆಗ್ಬೇಕು ಅಂತಾನ ಯಾವಾಗ ಆಗ್ಬೇಕು ಅಂತಾನ ನಿಮ್ ಪ್ರಶ್ನೆ? ಮದುವೆ ಆಗ್ಬೇಕು ಸ್ವಾಮೀಜಿ, 29 ಆಯ್ತು. ಈಗ 29 ಆಯ್ತು ಅಂದ್ರೆ ತಪ್ಪು ಯಾರ್ದು ಅಂತ? ಮದುವೆ ಆಗೋರ್ದ, ನಿಮ್ದ, ಯಾರು ಪುರೋಹಿತರದ, ಯಾರ್ದು? ಇಲ್ಲ ಅವ್ರದ್ದೇ, ನಮ್ಮ ಮಗಳದೇ. ಇರಮ್ಮ ಮನೆ ಕಟ್ಟಿದೀವಿ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಇವಾಗ 1 ವರ್ಷ ಆಯ್ತು. ಇವಾಗ ಗೃಹ ಪ್ರವೇಶ, ದೀಪಾವಳಿ ಇದೆ ಬಗ್ಗೆ ಇಟ್ಕೊಂಡಿದ್ದೀರಾ? ಓಕೆ, ಸಂತೋಷ. ಆಮೇಲೆ ಎಷ್ಟು ಅಳತೆ ಮನೆ ಕಟ್ಟಿರೋದು? ಎಷ್ಟು ಅಡಿ ಕಟ್ಟಿದ್ದೀರಾ? 21, 33. 25, 33. 21, 33. ಈ 33 ಯಾವ ಕಡೆ? ಉತ್ತರ ದಕ್ಷಿಣನ ಪೂರ್ವ ಪಶ್ಚಿಮನ? 33. ಸೈಟ್ ಅಷ್ಟೇನ ಇದ್ದಿದ್ದು? ಸೈಟು ಇಲ್ಲಿ ತುಂಬಾ 1 ಎಕರೆ ಜಮೀನ್ ಇತ್ತು ನಮ್ದು. ಅದ್ರಲ್ಲಿ ಸ್ವಲ್ಪ ಮಾತ್ರ ಕಟ್ಟಿದ. ಒಂದೇ ಮಗು ಅಲ್ವಾ, ಸಾಕು ಸ್ವಲ್ಪನೇ ಅಂತ. 1 ಎಕರೆ ಜಮೀನಲ್ಲಿ 21, 33 ಕಟ್ಟಿದ್ರಿ. ಇದು ಯಾರು ಅಳತೆ ಕೊಟ್ಟಿದ್ದು? ನೀವೇನಾ ಅಥವಾ ನೀವೇ ಪಂಚಾಂಗ ನೋಡಿದ್ರ ಅಥವಾ ಹೇಳಿದ್ರ? ಐನಾರು ಅಳತೆ ಕೊಟ್ಟಿದ್ರು ಸ್ವಾಮಿ. ಐನೋರಿಗೆ ಮನೆ ಕಟ್ಟೋದು ಗೊತ್ತಂತ? ಏನೋ ನಮಗ್ ಗೊತ್ತಿರ್ಲಿಲ್ಲ. ನಮ್ಮನೇಲಿ ಸ್ಟ್ರೋಕ್ ಆಗಿತ್ತು. ಓಕೆ. ಹಾಗೆ ಇದರ ಚೇಂಜ್ ಆದ್ರ ನಿಮ್ಮ ಯಜಮಾನ್ರು? ಇಲ್ಲ ಸ್ವಾಮಿ, ನಡೆಯಲ್ಲ. ಕೈ ಬೇರೆ ಬಂದೇ ಇಲ್ಲ. ನಮ್ಮ ಮಗು ಒಂದೇ ಮಗು, ಗಂಡ್ ಮಗು ಇಲ್ಲ. ಅಲ್ಲ, ನೀವು ಮನೆ ಯಾಕೆ ಕಟ್ಟಕ್ ಹೋದ್ರಿ ಅಂತ ನನ್ನ ಪ್ರಶ್ನೆ.
ಏನ್ ಮಾಡೋದು? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಗೋದಿಲ್ಲ ಅಂದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ತಾಳ್ಮೆಯಿಂದ. ರೇವತಿ ನಕ್ಷತ್ರಕ್ಕೆ ಸ್ವಂತ ಮನೆ ಯೋಗ ಇದೆಯಾ ಅಂತ ಫಸ್ಟ್ ತಿಳ್ಕೊಬೇಕು ನೀವು. ನಮಗ್ ಗೊತ್ತಿರ್ಲಿಲ್ಲ. ಕೇಳಿಸ್ಕೊಳ್ಳಿ, ಹೇಳ್ತೀನಿ ಒಂಚೂರು ಮಾತಾಡೋ ಪೂರ್ತಿ ಕೇಳಿಸ್ಕೊಂಬಿಡಿ. ರೇವತಿ ನಕ್ಷತ್ರದ ಮಗು ಮನೆಯಲ್ಲಿ ಇರ್ಬೇಕಾದ್ರೆ ಸ್ವಂತ ಮನೆ ಎಲ್ಲಿರುತ್ತೆ? ಕೋಟಿ ಆಸ್ತಿ ಇರ್ಲಿ, ಅಲ್ಲಿ ಇಲ್ಲಿ 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 ಆಟ ಆಡ್ಬೇಕು, ಒಂದ್ ಕಡೆ ನಿಲ್ಲಕ್ಕಾಗಲ್ಲ. ಹೆಂಗ್ ಮನೆ ಕಟ್ಟಿದ್ರಿ ನೀವು? ಈ 500 ಕೇಳಿ, ಈಗ ಅವ್ರಿಗೆ ಅದು ಗೊತ್ತಿಲ್ಲ, ಪಂಚಾಂಗದಲ್ಲಿ ಅದಿಲ್ಲ. ಪಂಚಾಂಗ ನೋಡಿದ್ರು ಹಾಕ್ಕೊಟ್ರು. ರೇವತಿ ನಕ್ಷತ್ರ ಏನಂದ್ರೆ ಹಿನ್ನೆಲೆ. ಕೇಳಿಸ್ಕೊತಾ ಇದ್ರಾ? ನಿಮ್ಮ ಯಜಮಾನ್ರು ಅಂದ್ರೆ ನಿಮ್ಮ ಮಾವ ಏನ್ ಮಾಡ್ತಾ ಇದ್ರು? ನಮ್ಮ ಮಾವ ಏನು ಸ್ವಾಮಿ ರೈತರು ನಾವು. ಅಲ್ಲೆಲ್ಲ ಯಜಮಾನಿಕೆ ಇತ್ತ? ಅವರು ಊರಲ್ಲಿ ನಿಂತ್ಕೊಂಡು ಮುಖ್ಯವಾಗಿ ನಿಂತ್ಕೊಂಡು ಓಡಾಡೋದು ಮಾಡೋದು ಇದೆಲ್ಲ ಮಾಡ್ತಿದ್ರ ಅಂತ? ಇಲ್ಲ ಸ್ವಾಮಿ, ವಯಸ್ಸಾಗಿದೆ, 100 ವರ್ಷ ಅವ್ರಿಗೆ ಇದ್ದಾರೆ ಇನ್ನು. ಅದೇ ಹೇಳ್ತಾ ಇದ್ದೀನಿ. ಅವರು ಧರ್ಮ ಕಾರ್ಯವನ್ನ ಮಾಡಿಸ್ತಕ್ಕಂಥ ಅಭ್ಯಾಸದಲ್ಲಿದ್ರ? ದೇವ ಮುಂದೆ ನಿಂತ್ಕೊಂಡು ಊರಿಗೆ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಮಾಡುವಂತ ವಾಡಿಕೆ ಇತ್ತ ಅಂತ? ಭಜನೆ ಇದು ಸಾಮಾನ್ಯ, ಎಲ್ಲೆಲ್ಲೋ ಭಜನೆ ಮಾಡೋದು, ದೇವರು ಕಥೆ ಹೇಳೋದು ಇದೆ. ನೋಡಿ, ಈ ರೇವತಿ ನಕ್ಷತ್ರಕ್ಕೆ ಹಿನ್ನೆಲೆ ಇದು. ಅಂದ್ರೆ ದೈವಿಕವಾಗಿರ್ತಕ್ಕಂಥ ದೇವರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ನಿಂತೇನಾದ್ರು ಮಾಡಿಸ್ತಕ್ಕಂಥದ್ದು, ಧಾರ್ಮಿಕವಾಗಿ ಧರ್ಮಕ್ಕನುಸಾರವಾಗಿ ಒಂದ್ 4 ಜನ ಸೇರಿ ಏನೋ ಒಂದು ಮಾಡೋಣ ಅಂತಲ್ಲ, ಅದರಲ್ಲಿ ಇವ್ರು ಪ್ರಾಧಾನ್ಯತೆ ವಹಿಸ್ಕೊಂಡಿರ್ತಾರೆ. ಅಂದ್ರೆ ಇವ್ರ ಪೂರ್ವಿಕರು ಎಸ್, 3ನೇ ತಲೆ. ಈ 3ನೇ ತಲೆಗೆ ಈ ಧಾರ್ಮಿಕವಾಗಿರ್ತಕ್ಕಂಥದ್ದು ಅದು ಒಳ್ಳೇದು ಕೆಟ್ಟದ್ದು ಲಾಭ ನಷ್ಟ ಸೆಕೆಂಡ್ರಿ, ಅದು ಅವ್ರ ವೈಯಕ್ತಿಕವಾದ ವಿಷಯ. ಈ ದೈವಿಕವಾಗಿರ್ತಕ್ಕಂತಹ ವಂಶದಲ್ಲಿ ಬರುತ್ತೆ ರೇವತಿ ನಕ್ಷತ್ರ. ಹಾಗಾದ್ರೆ ದೇವ್ರು ಮಾಡೋದ್ ತಪ್ಪ, ನಿಂತು ಮಾಡೋದ್ ತಪ್ಪಲ್ಲ, ಮುಟ್ಟೋದ್ ತಪ್ಪು. ಏನ? ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನ 10 ರೂಪಾಯಿ ಆದ್ರೂ ದೇವ್ರದ್ದು ಹೋಗ್ತಾ ಇದ್ದೀರಾ ಹಂಗೇನೆ ಇದನ್ನ ಉಂಡಿಲ್ ಹಾಕ್ಬಿಡಿ, ಇಸ್ಕೋಬಾರ್ದು. ದೇವ್ರಿಗೆ ಹೋಗ್ತಾ ಇದ್ದೀರಾ, ಹಿಂಗೆ 10 ರೂಪಾಯಿ ಕೊಡ್ತೀನಿ ಉಂಡಿಗೆ ಹಾಕ್ಬಿಡಿ ಅಂದ್ರೆ ಅದನ್ನ ಮುಟ್ಟಬಾರ್ದು. ಯೂನಿಯನ್ ಯಾರಿಗೋ ಹೋಗ 10 ರೂಪಾಯಿ ಹಾಕ್ಬಿಡಿ ಅಂತ ಅದೇನು ಅರ್ಥ ಇದೆ ಅದರಲ್ಲಿ? ಯಾರ ಲಗೇಜ್ನ ಯಾರು ಇಳಿಸ್ಕೋಬೇಕು? ಅವ್ರ ಕರ್ಮ ಅವ್ರದ್ದು. ಮತ್ ನೀನ್ ಹೋಗಿ ದೇವ್ರಿಗೆ ಹೋಯ್ತೆ ಉಂಡಿಗೆ ಹಾಕುವಂತ ಇವ್ರು ಕೊಡ್ಬೇಕು? ಅಲ್ಲ, ಇದು ವಾಡಿಕೆ ಸ್ವಾಮಿ, ನಾವು ಹೋಗಲ್ಲ ಹಂಗೆ ಮಾಡ್ತೀವಿ, ಇರ್ಲಿ, ಓಕೆ. ಇದೆಷ್ಟು ಮಟ್ಟಕ್ಕೆ ಸರಿ ಅಂತ ತಿಳ್ಕೊಂಡಿದ್ಯಾ? ಅಂದ್ರೆ ಆ ಹೊರೆಯನ್ನ ಅಕಸ್ಮಾತ್ ಆಗಿ ಉಂಡಿಗೆ ಹಾಕದ್ ಮರೆತರು. ಖಂಡಿತ ಬೇಕಂತಲ್ಲ, ಆಕಸ್ಮಿಕವಾಗಿ ಮರೆತರು. ಅಮ್ಮ, ಲಗೇಜ್ ಅವ್ರು ಇಡೀ ವಂಶ ಕಾಡ್ಸತ್ತೆ. ಇದಕ್ಕೆ ತಿರುಪತಿ ಶ್ರೀನಿವಾಸರ ಬೆಟ್ಟಕ್ಕೆ ಹೋದವರು ದೊಣ್ಣೆ ಉರ್ಕೊಂಡು ಹೋಗ್ತಲ್ಲ ನಮ್ಮ ವಯಸ್ಸಾದವರು, ಆ ದೊಣ್ಣೆಗೆ ಏನಾದ್ರು ಸಣ್ಣ ಕಲ್ಲು ತಗಲ್ಕೊಂಡ್ಬಿಟ್ರು ಕರ್ಮನೆ. ದೊಣ್ಣೆ ಊರುವಾಗ ಕಲ್ಲು ತಗೊಳ್ಕೊಳತ್ತೆ, ಅದು ಅವ್ರಿಗೇನ್ ಗೊತ್ತು ಕಲ್ಲು ಒಳಗಡೆ ಇದೆ ಅಂತ. ಮನೆಗೆ ಬಂದ್ರು ನನ್ ಕಲ್ ಕೊಡು ಅಂತ ಅಂತಿದ್ರಂತೆ. ಇದನ್ನ ಕಾಲದಲ್ಲಿ ಹೇಳ್ತೀರಿ ಮಾತು. ಅಂದ್ರೆ ಧರ್ಮ ಅನ್ನೋದು ಎಷ್ಟು ಮಟ್ಟಕ್ಕೆ ಸತ್ಯ ಇದೆ ಅಂತ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಸಣ್ಣ ವಿಚಾರ, ಆದ್ರೆ ತಿಳ್ಕೊಂಡ್ರೆ ಎಷ್ಟು ರಹಸ್ಯಕರವಾದ ಬೃಹತ್ಕಾರವಾಗಿರುತ್ತೆ. ಈ ತರದ ತಪ್ಪುಗಳು ನಾವು ಎಷ್ಟೊಂದು ಮಾಡ್ತಿರ್ತೀವಿ. ಇದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಮಗೆ ಎಲ್ಲವೂ ಸತ್ಯ ಗೊತ್ತಾಗೋದು. ಖಂಡಿತ. ಅಮ್ಮ, ನಿಮ್ಗೆ ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಈಗ ಆ ರೇವತಿ ನಕ್ಷತ್ರಕ್ಕೆ ಇರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಎತ್ತರಕ್ಕೆ ತಕ್ಕಂತೆ ತೂಕ ಇದಾರಾ ನಿಮ್ಮ ಮಗಳು? ತೂಕ ಇರ್ತಾರೆ ಸ್ವಾಮಿ, ತುಂಬಾ ಸಾಫ್ಟೋಳು, ಇಂಜಿನಿಯರ್. ಒಂದ್ ನಿಮಿಷ ನಾನ್ ಕೇಳ್ತಿರೋದು ಎತ್ತರಕ್ಕೆ ತಕ್ಕ ವಯಸ್ಸಿಗೆ ತಕ್ಕಂತೆ ತೂಕ ಇದಾರಾ, ಜಾಸ್ತಿ ಇದಾರಾ ಅಂತ ಕೇಳ್ತೀನಿ. ಮೀಡಿಯಂ ಕರೆಕ್ಟ್ ಆಗಿದ್ದಾಳೆ ಸ್ವಾಮಿ. ಯಾಕೆ ಕೇಳಿದೆ ಅಂತಂದ್ರೆ, ಊಟ ಮಾಡೋದ್ರಲ್ಲಿ ಲಿಮಿಟೇಷನ್ ಇರಲ್ಲ. ಸ್ವಲ್ಪ ರುಚಿಯಾಗಿತ್ತು ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ, ಈ ತಿನ್ನೋ ಅಭ್ಯಾಸದಿಂದ ಸ್ವಲ್ಪ ದೇಹಕ್ಕೆ ಗೊತ್ತಿಲ್ಲದೆ ಒಂಚೂರು ತೂಕ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇದು ಯಾಕಾಗತ್ತೆ ಅಂದ್ರೆ ಅಮ್ಮ, ಕಾಲು ಡ್ಯಾಮೇಜ್ ಆಗ್ಬೇಕು ಅಂದ್ರೆ ಶಕ್ತಿ ತಡ್ಕೊಳ್ಳದೆ ಇರತಕ್ಕಂಥ ರೀತಿಯಲ್ಲಿ ವೆಯ್ಟ್ ಯಾವಾಗ ಆಯ್ತು, ಕಾಲಲ್ಲಿ ಜೂಮ್ ಹಿಡಿಯೋದು, ನೋವು ಬರೋ ಶುರು ಆಗತ್ತೆ. ಇದು ರೇವತಿ ನಕ್ಷತ್ರದ ಸಿಂಪ್ಟಮ್ಸ್. ಅಂದ್ರೆ ದೇಹವನ್ನ ನೋಡ್ಕೊಂಡು ಬೆಳೆಸಿ ಅಂತ. ಅದು ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಸ್ವಲ್ಪ ರುಚಿ ಕಂಡ್ಬಿಟ್ರೆ ಸ್ವಲ್ಪ ಬ್ಯಾಗ್ ಹಾಕೊಳ್ಳೋದು. ಆ ರೇವತಿ ನಕ್ಷತ್ರ ರುಚಿ, ಅದು ರುಚಿ ತುಂಬಾ ಇಷ್ಟ. ಅದು ತಿಂತಾನೆ ಇರೋದು. ಎಷ್ಟು ತಿಂತೀಯ ಅಂದ್ರೆ ಏನ್ ತಿಂತೀಯ, ಸುಮ್ಮನೆ ಇರೋದು, ಜಾಸ್ತಿ ಮಾತಾಡಲ್ಲ. ಸೊ ದೇಹ ಏನ್ ಮಾಡುತ್ತೆ, ಕುಗ್ಗಿಸ್ಬಿಡುತ್ತೆ. ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವನ್ನ ಬರ್ತಾ 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 ಕಮ್ಮಿ ಆಗ್ಬಿಡುತ್ತೆ. ಸೆನ್ಸ್ ಅಂತೀವಲ್ಲ, ಇದು ರಜಾ ತಗೊಂಡ್ಬಿಡುತ್ತೆ. ಬೆಳಿತಾ 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 ಸೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಕ್ಕೆ ಎಲ್ಲವೂ ಇರುತ್ತೆ, ಅಂದ ಚಂದ ವಿದ್ಯೆ ಎಲ್ಲವೂ ಇರುತ್ತೆ. ಆದರೆ ಇವತ್ತಿನ ಮಾರ್ಕೆಟಿಂಗ್ಗೆ ಮೂವ್ ಆಗುವಂತ ಮೆಟೀರಿಯಲ್ ಅಲ್ಲ ಅದು.
ಏನ್ ಕಮ್ಮಿ, ಎಲ್ಲ ಚೆನ್ನಾಗಿದೆಯಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ತಾತ ಮಾಡಿದಂತ ಕರ್ಮವನ್ನ ನೂಕಿಲ್ಲ, ಕಳೆದಿಲ್ಲ. ಆ ಕಾರಣದಿಂದಾಗಿ ಆ ಮಗು ತನ್ನ ದೇಹಕ್ಕೆ ತನುಸಾರವಾಗಿ ನಡ್ಕೊಳ್ಳೋದು ಗೊತ್ತಿಲ್ಲ. ತನ್ನ ದೇಹವನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಆ ಮಗುವಿಗೆ ಮನಸ್ಸಿಗೆ ಬರುವುದಿಲ್ಲ. ನಾವು ಬೇರೆಯವರು ಹೇಳಿದ್ರೆ ಆ ಮಗು ಬೇಜಾರು ಮಾಡ್ಕೊಳುತ್ತೆ, ಯಾಕೆ ಹಿಂಗ್ ತಿಂತೀಯಾ ಬೇಜಾರು, ಅಥವಾ ಸುಮ್ಮನಿದ್ರೆ ಮಗು ಬೇಜಾರು. ಇಂತಹ ಸ್ಥಿತಿ ಜೀವನ ಪರ್ಯಂತ ಮನೆಯಲ್ಲಿ ಅನುಭವಿಸ್ತಾ ಕೊನೆಗೆ ಏನಾಗುತ್ತೆ ಕುಟುಂಬ ಅಂದ್ರೆ ದೇವ್ರು ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ನಾವು ಅನ್ಕೊಂಡಿದ್ದು ಯಾವ್ದು ಆಗ್ತಾ ಇಲ್ವಲ್ಲ. ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಮಕ್ಕಳು ಹುಟ್ಟಿದ ನಕ್ಷತ್ರಗಳನ್ನು ಯಾಕೆ ಪರಿಗಣಿಸಬೇಕು, ಆ ನಕ್ಷತ್ರದ ಹಿನ್ನೆಲೆ ಏನು, ವಂಶ ಹೇಗಿದೆ, ಮಗು ಏನಿದೆ, ಅಪ್ಪ ಏನು ಅಮ್ಮ ಏನು ಅಂತ ತಿಳ್ಕೊಳ್ತಕ್ಕಂಥ ಸತ್ಯವನ್ನ ತಿಳ್ಕೊಳ್ಳದೆ ಇರುವ ಕಾರಣ ನೀವು ಪ್ರತಿಯೊಂದಕ್ಕೂ ಪ್ರಶ್ನೆ ಹಾಕೋಬೇಕಾಗತ್ತೆ. ನಮ್ಗೆಲ್ಲ ದೇವ್ರು ಕೊಟ್ಟಿದ್ದಾನೆ, ಆದರೂ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀಬೇಕಾದ್ರೆ ತುಂಬ ಕಷ್ಟ ಆಗತ್ತೆ, ತುಂಬ ತಡ ಆಗತ್ತೆ, ತುಂಬ ಬೇಜಾರಾಗತ್ತೆ. ಒಂದು ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮ ಯಜಮಾನ ಅನುಭವಿಸ್ತಾ ಇರ್ತಕ್ಕಂಥದ್ದು ಸಮಸ್ಯೆಯನ್ನ ನೀವು ಲೆಕ್ಕ ಹಾಕಿದ್ರೆ ಎಷ್ಟು ಬೇಜಾರಾಗಲ್ಲ ತಾಯಿ. ಹೌದೌದು ಸ್ವಾಮಿ. ಈ ಕಡೆ ಗೃಹ ಪ್ರವೇಶ ಮಾಡದ, ಈ ಕಡೆ ಮನೆ ಯಜಮಾನ್ ರಿಪೇರಿ ಮಾಡದ, ರಿಪೇರಿ ಆಗಲ್ಲ. ಅದು ಏನು ಔಷಧಿ ಕೊಟ್ಟರು ರಿಪೇರಿ ಆಗಲ್ಲ. ಕಾರಣ ಮಗುನೇ 29 ವರ್ಷ ಆಯ್ತು, ತಂದೆ ರಹಸ್ಯನೇ ಇನ್ನೂ ಗೊತ್ತಿಲ್ಲ. ಅಂದ ಮೇಲೆ ಮಗುವಿನಿಂದ ರೇವತಿ ನಕ್ಷತ್ರ ಮಗು ಹುಟ್ಟಿದ್ರೆ ಇಲ್ಲ ಅಪ್ಪನಿಗೆ ಲಾಟ್ರಿ, ಇಲ್ಲ ಅಮ್ಮನಿಗೆ ಲಾಟ್ರಿ. ಆ ಲಾಟ್ರಿ ದೈಹಿಕವಾಗಾದ್ರೂ ಆಗ್ಬೋದು, ಮಾನಸಿಕವಾಗಾದ್ರೂ ಆಗ್ಬೋದು, ಅನುಭವಿಸೇ ತೀರ್ಬೇಕು. ಈ ಸಾಲ ಮುಗಿಯುವುದಿಲ್ಲ. ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ಮುಗಿಯುವುದಿಲ್ಲ. ತಪ್ಪ್ಯಾರ್ದು ಇವಾಗ, ದೇವ್ರದ ನಮ್ದ? ನಾವೇ ಮಾಡ್ಕೊಂಡು ಆಮೇಲೆ ದೇವ್ರಿಗೆ ಹೊರ್ಸೋದು. ನನಗೆ ಯಾಕೆ ದೇವ್ರು, ನಾನು ಕರೆಕ್ಟ್ ಆಗಿದ್ದೀನಿ, ಯಾಕೆ ದೇವ್ರು ನನ್ಗೆ ಹಿಂಗೆ ತೊಂದರೆ ಕೊಟ್ಟ, ಯಾಕೆ ನೀವು ಮಾತಾಡೋದು, ನಿಮ್ಗೆ ಅಧಿಕಾರನೇ ಇಲ್ವಲ್ಲ. ಸೊ ಆ ಕಾರಣದಿಂದಾಗಿ ನೀವು ಮದುವೆ ಮಾಡಕ್ ಹೋಗ್ಬೇಡಿ. ರೇವತಿ ನಕ್ಷತ್ರದ ಹಿನ್ನೆಲೆಯನ್ನು ಹುಡುಕೊಂಡು ಆ ಮಗುಗೆ ಏನು ಮಾಡಿಸ್ಬೇಕು, ಏನು ತಿಳ್ಕೋಬೇಕು ಆರೋಗ್ಯದ ಬಗ್ಗೆ, ಮದುವೆ ಜೀವನ ಹೇಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಹಾರದಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ನಿಮ್ಮ ಮಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ. ಮನಸ್ಥಿತಿ ಚೆನ್ನಾಗಿರುತ್ತೆ, ಮದುವೆ ಆಗೋದಕ್ಕೆ ಯಾವ ದೂರ ಏನಾಗಲ್ಲ, ಸಮಸ್ಯೆ ಏನಿಲ್ಲ. ಮೊದಲು ನೀವು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಹಂಗೆ ಏನೋ ಮುಚ್ಚಿಟ್ಟು, ಏನೋ ಅರ್ಕೆ ಕಟ್ಕೊಂಡು, ಏನೋ ಪೂಜೆ ಮಾಡಿಸಿ ಮದುವೆ ಮಾಡಿ ತಳ್ಳಬೇಡಿ. ಯಾವುದೇ ತಂದೆ ತಾಯಿ ಮಕ್ಕಳನ್ನು ತಳ್ಳಕ್ಕೆ ಹೋಗಬೇಡಿ. ಖುಷಿಯಿಂದ ಮದುವೆ ಆಗಬೇಕು. ಮದುವೆ ಆಗೋರೆ ಬಂದು ಮನೆಯಿಂದ ಕರ್ಕೊಂಡು ಹೋಗ್ಬೇಕು. ನೀವು ನಡೆಯವ್ವ ಹೋಗು ಅಂತ ಹೇಳಬಾರ್ದು. ಇದು ಶುಭವಾದ ಮದುವೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ದೊಡ್ಡಬಳ್ಳಾಪುರದಿಂದ ಶಾಂತಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತಮ್ಮ ಅವ್ರಿಗೆ. ನಮಸ್ತೆ ಗುರುಜಿ. ಶಾಂತಮ್ಮ ಅವರು ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮೇಡಮ್ ನನ್ನ ಮಗಳ ಬಗ್ಗೆ. ಓಕೆ, ನಕ್ಷತ್ರ ತಿಳಿಸ್ತೀರಾ ಮಗಳದು? ತಿಳಿಸ್ತೀನಿ ಹೇಳಿ. ಇದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರು ಅನುರಾಧ ನಕ್ಷತ್ರ? ನವ್ಯ ಅಂತ ನನ್ನ ಮಗಳು. ಎಷ್ಟು ವಯಸ್ಸು? 24. ಏನ್ ಮಾಡ್ತಿದ್ದಾಳೆ? ಅವಳಿಗೆ ಮದ್ವೆ ಮಾಡ್ಕೊಟ್ವಿ, ಮಗುನು ಆಗಿದೆ. ಮೊದಲು ಚೆನ್ನಾಗೇ ಇದ್ದ. ಮಗು ಆದ್ಮೇಲೆ ಅವನ್ಗೆ ಏನಾಯ್ತ, ಮಗು ನೋಡಕ್ಕೂ ಬರ್ತಾ ಇಲ್ಲ, ಏನಿಲ್ಲ ಗುರುಜಿ. ಮಗು ನಕ್ಷತ್ರ ಏನು? ಅವಳ ಹೆಸರು ಲಕ್ಷಿತ ಅಂತ. ಮೇಷ ರಾಶಿ, ಅಶ್ವಿನಿ ನಕ್ಷತ್ರ. ಗಂಡು ಮಗುನಾ? ಹೆಣ್ಮಗು. ಹೆಣ್ಣು ಮಗು. ನಿಮ್ಮ ಮಗಳ ಮಗುನಾ? ಮಗಳ ಮಗು. ಓಕೆ. ನಿಮ್ಮ ಬೀಗರು ಏನ್ ಕೆಲಸ ಮಾಡೋದು? ಅವರು ತೋಟದಲ್ಲಿ ಕೆಲಸ ಮಾಡ್ತಾರೆ, ಜಮೀನೆಲ್ಲ ಇದೆ ಅವ್ರಿಗೆ. ಓಕೆ. ಶ್ರೀಮಂತಿಕೆ ಚೆನ್ನಾಗಿದೆ, ಜೋರಾಗಿ ತೋಟ ಇದೆ ಅಂತ ಮದುವೆ ಮಾಡ್ಬಿಟ್ರಿ? ಇಲ್ಲ ಇಲ್ಲ ಅಂದ್ರೆ ಈಗ ಮಗಳು ಕೊಡ್ಬೇಕಾದ್ರೆ ಅವೆಲ್ಲ ನೋಡ್ಬೇಕು ತಾನೆ, ತೋಟ ಇದೆಯಾ, ಜಮೀನ್ ಇದೆಯಾ? ಮಗ ಅವನು ಅಳಿಯ ಬಂದು ದೊಡ್ಡಬಳ್ಳಾಪುರದಲ್ಲಿ ಫ್ಯಾಕ್ಟ್ರಿ ಕೆಲಸದಲ್ಲಿದ್ದಾನೆ. ಏನ್ ಕೆಲಸ? ಗಾಡಿಗಳಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದಾನೆ. ಓಕೆ. ನಿಮ್ಮ ಚೆನ್ನಾಗಿದ್ದ ಗುರುಜಿ. ಒಂದ್ ನಿಮಿಷ ಇರಿ. ಆಯ್ತಾಯ್ತು. ನೀವು ಸಡನ್ ಆಗಿ ಇಷ್ಟು ಅರ್ಜೆಂಟ್ ಆಗ್ಬಿಟ್ರೆ ಹಿಂಗೆ ಕತೆ? ತಪ್ಪು ಎಲ್ಲಾಗಿದೆ ಅಂತ ತಿಳ್ಕೊಬೇಕು. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡೋದು? ನಮ್ಮ ಯಜಮಾನ್ರು ತೀರೋದ್ರು ಗುರುಜಿ. ಎಷ್ಟು ವರ್ಷ ಆಯ್ತು? ಒಂದ್ ವರ್ಷ ಆಯ್ತು. ಏನಾಗಿತ್ತು? ಏನಿಲ್ಲ, ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಹಂಗೆ ಬಿಕ್ಕಿದಂಗೆ ತಲೆ ಸುತ್ತಿತ್ತು. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹಾಸ್ಪಿಟಲ್ ಹಾಕಿದ್ವಿ. ಹೋಗೋಷ್ಟರಲ್ಲಿ ಫುಲ್ ಡೆಡ್, ಇದು ಕೊಟ್ಟೋಗಿದ್ದು ಕೋಮಾಗೆ. ಕೋಮಾಗ ಹೋಗಿದ ತಕ್ಷಣ ಆಮೇಲೆ ಅವರು ಇದು ನಿಮಾನ್ಸ್ಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿ ತೋರಿಸಿದ್ರೆ ಫುಲ್ ಅನ್ಕಾನ್ಶಿಯಸ್ ಆಗಿತ್ತು. ಮತ್ತೆ ಹೆಸರುಘಟ್ಟ 8ನೇ ಮೈಲಿಗೆ ಹೋಗಿ. ಅಂದ್ರೆ ನಿಮ್ಮ ಹತ್ರ ಏನವ್ರು ಮಾತಾಡಕ್ ಅವಕಾಶ ಆಗ್ಲೇ ಇಲ್ಲ? ಆಗ್ಲೇ ಇಲ್ಲ. ಈಗ ಇದು ಏನ್ ಅನ್ಕೊಂಡ್ರಿ ನೀವು?
ಫಸ್ಟ್ ಮದ್ವೆ ಮಾಡ್ಬೇಕಾದ್ರೆ ಎಲ್ಲ ಇದ್ರು ನಮ್ಮ ಯಜಮಾನ್ರು. ಒಂದು ನಿಮಿಷ, ನಾನು ಹೇಳೋದೇ ಬಿಟ್ಬಿಟ್ರಿ ನೀವು. ನಾನು ಹೇಳ್ತಿರೋದು ಆ ಸನ್ನಿವೇಶದಲ್ಲಿ ನಿಮ್ಮ ಹತ್ರ ಮಾತಾಡಕ್ ಆಗ್ಲಿಲ್ಲ ಅವರು. ಆಗ್ಲೇ ಇಲ್ಲ ಅದನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀರ. ನಾವು ನೀವು ಮದುವೆ ಕೊಟ್ಟೋಗ್ಬಿಟ್ರಲ್ಲ. ನಾನು ಆ ಯಪ್ಪ ನಿಮ್ಮ ಯಜಮಾನ್ರಿಗಾದಂತಹ ಒಂದು ವಿಚಾರದಲ್ಲಿ ಮಾತು ಅನ್ನೋದು ಅವ್ರಿಗೆ ತೊಂದರೆ ಆದ್ಮೇಲೆ ನಿಮ್ಮ ಹತ್ರ ಮಾತಾಡಕ್ ಆಗ್ಲಿಲ್ಲ. ಆಗ್ಲೇ ಇಲ್ಲ. ಆಮೇಲೆ ಅವ್ರ ಹತ್ರ ಪ್ರಾಣ ಹೋಗುವಾಗ ಯಾರಿದ್ರು ಅಂತ ಲೆಕ್ಕ ಹಾಕಿದ್ರೆ ಯಾರನ್ನ ಕೊಡ್ತೀರಾ? ಯಾರಿದ್ರು? ಅವಾಗ ಹಂಗಾದ್ಮೇಲೆ 1 ವರ್ಷ ಇಲ್ಲೇ ನಾನೇ ಬೆಡ್ ರೆಸ್ಟ್ ಅಲ್ಲಿ 1 ವರ್ಷ ಫುಲ್ ನಾವೇ ನೋಡ್ಕೊಂಡ್ವಿ. ನೋಡಿ, ಇದೊಂದನ್ನು ತಿಳ್ಕೊಂಡಿದ್ರೆ ಸಾಕಾಗಿತ್ತು. ಯಾವ್ದು ಹೇಳಿ? 1 ವರ್ಷ ಈಗ ತಾನೇ ಒಂದು ಕರೆನಲ್ಲಿ ಸ್ಟ್ರೋಕ್ ಆಯ್ತು ಅಂತ ಹೇಳುದು. ಯಾವಾಗ್ಲೂ ತಿಳ್ಕೊಳ್ಳಿ, ಮನೆಯಲ್ಲಿ ಪೇಷಂಟ್ ಶಾಶ್ವತವಾಗಿ ಮಲಗಿದ್ದಾರೆ ಅಂದ್ರೆ ನೀವು ತಿಳ್ಕೋಬೇಕು, ಕರ್ಮಗಳನ್ನ ನಾವು ಏನೂ ತಿಳ್ಕೊಂಡಿಲ್ಲ. ಕರ್ಮ ಅಂದ್ರೆ ಯಾರಿಗೋ ಮೋಸ ಮಾಡಿದಿರಾ, ಆಸ್ತಿ ಹೊಡ್ಕೊಂಡಿದ್ದೀರಾ ಅಂತಲ್ಲ. ಜನ್ಮ ಕೊಟ್ಟಿರ್ತಕ್ಕಂತಹ ತಾತ ಅಂದ್ರೆ ನಿಮಗೆ ನಿಮ್ಮ ಯಜಮಾನರ ಅಪ್ಪ ಅಮ್ಮನ ವಿಷಯ ಮಾತಾಡ್ತಾ ಇದ್ದೀನಿ. ಅವರ ಅಪ್ಪ ಅಮ್ಮನ ವಿಷಯ ತಿಳ್ಕೊಳ್ಳಿ. ಅಶ್ವಿನಿ ನಕ್ಷತ್ರದ ಮಗು ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ಇದು ನಿಮ್ಮ ಯಜಮಾನರದು ಬಂದಿರತಕ್ಕಂತಹ ರಹಸ್ಯ. ಈಗ ಯಾವುದೇ ಹುಡುಗಿ ತಾನು ಲವ್ ಮಾಡಿ ಇಷ್ಟ ಮಾಡಿ ಮದುವೆ ಮಾಡಿಕೊಂಡ್ರು ಟಾಟಾ ಮಾಡಿ ದೂರ ಆಗಲೇಬೇಕು. ಯಾಕೆ ಅಂದರೆ ಅಶ್ವಿನಿ ನಕ್ಷತ್ರ ಮಗು ಯಾವಾಗ ಹುಟ್ಟಿತು, ತಂದೆ ತಾಯಿ 8 ವರ್ಷಗಳ ಕಾಲ ಅಜ್ಞಾತವಾಸ, ಕಿತ್ತಾಡೋದು, ಒಡೆದಾಡೋದು, ಇದ್ದು ಇಲ್ದಂಗಿರೋದು, ಬಿಟ್ಟೊಟ್ಟೋಗೋದು, ಸಾಲ ಮಾಡ್ಕೊಳ್ಳೋದು, ನನಗೆ ಬೇಕಾಗೇ ಇಲ್ಲ ಅನ್ಕೊಳ್ಳೋದು. ಈ ಸಮಸ್ಯೆಗೆ ಕಾರಣ ನಿಮ್ಮ ಯಜಮಾನರ ವಂಶದಲ್ಲಿ ಬಂದಿರತಕ್ಕಂತಹ ಪ್ಲಸ್ ನೀವು ಮಗಳು ಕೊಟ್ಟಿರ್ತಕ್ಕಂತಹ ನಿಮ್ಮ ಅಳಿಯನ ಮನೆಯಲ್ಲಿರ್ತಕ್ಕಂಥ ತೋಟ, ಇದಿಷ್ಟು ಸಂಗ್ರಹ ನಿಮ್ಮ ಮಗು ತಗೊಂಡು ಬಂದಿದೆ. ಇವರು ಧರ್ಮಕ್ಕೆ ಹತ್ತಿರವಾದ ಕುಟುಂಬ ಅಲ್ಲ. ಅನುಕೂಲಕ್ಕೆ ತಕ್ಕಂತೆ ದೇವ್ರ ಪೂಜೆ ಮಾಡೋದು ಇವರು. ಅವ್ರಿಗೆ ಸಮಯ ಸಿಕ್ತಾಗ ದೇವ್ರ ಪೂಜೆ ಮಾಡೋದು, ಅವ್ರಿಗೆ ಸಮಯ ಸಿಕ್ತಾಗ ದೀಪ ಹಚ್ಚೋದು, ಅಷ್ಟೇ ನಡ್ಕೊಂಡು ಬಂದಿರತಕ್ಕಂಥ ಈ 2 ವಂಶದ ಮೂಲ ಈ ಮಗು ಅಶ್ವಿನಿಗೆ ಬಂದಿದೆ. ನೀವು ಎಚ್ಚರಿಕೆ ತಗೊಳ್ಳಿ. ನೀವು ಪೂರ್ಣವಾಗಿ ನಿಮ್ಮ उठो, याद करो, और जब कोई पूछे मर्द कौन, सीना ठोक के कहो मैं हूं. ಗುರುಜಿ, ನೀವ್ ಹೇಳಿದ್ ನನ್ಗೆ ಬೇಜಾರಿಲ್ಲ. ಅಲ್ಲಲ್ಲ, ನಿಮ್ಗೆ ಅರ್ಥ ಆಯ್ತು ನಾನು ಹೇಳಿದ್ದು ಒಂದೇ. ಆಯ್ತು ಗುರು. ನಿಮ್ಮ ಯಜಮಾನರು ಎಷ್ಟು ಬೇಜಾರು ಮಾಡಿ ಎಷ್ಟು ಹಿಂಸೆಯನ್ನ ಅನುಭವಿಸಿ ಪ್ರಾಣ ಬಿಟ್ಟಿರ್ತಕ್ಕಂತಹ ಇತಿಹಾಸ ಇದೆಯಲ್ಲ, ಇನ್ನು 300 ವರ್ಷ ಆದ್ರೂ ಈ ಕರ್ಮ ತೊಳೆಯಕ್ಕಾಗಲ್ಲ. ನೀವು ಇದೆಲ್ಲ ದಯವಿಟ್ಟು ತಿಳ್ಕೊಳ್ಳಿ. ಮತ್ತೆ ನೀವು ಅಳಿಯ ಬರಲಿಲ್ಲ, ಸಂಬಂಧ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟು ಇದಕ್ಕೆ ಭಗವಂತ ಪರೀಕ್ಷೆ ಕೊಟ್ಟಿದ್ದಾನೆ ಸರ್ ಮಾಡ್ಕೋ ಅಂತ ಹೇಳಿ ಅಳಿಯನ ಬಗ್ಗೆ ನೀವು ದೂರ ಕೊಡೋದು ಬಿಟ್ಟು ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ಯಾಕೆ ಈ ತರ ಬಂತು, ಈ ನಕ್ಷತ್ರಕ್ಕೆ ನಾವೇನು ಮಾಡಿದ್ದು ಅನ್ನೋ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಕುಟುಂಬ ಚೆನ್ನಾಗಾಗತ್ತೆ. ನಿಮ್ಮ ಅಳಿಯ ಅರ್ಧ ರಾತ್ರಿ ಬಂದು ದಯವಿಟ್ಟು ತಪ್ಪಾಯ್ತು, ನಾನು ಒಳಗೆ ಬರ್ತೀನಿ ಬಾಗಲ್ ತೆಗಿ ಅನ್ನೋ ಮಟ್ಟಕ್ಕೆ ಬರುತ್ತೆ. ಏನು ದೊಡ್ಡ ವಿಷಯ ಅಲ್ಲ. ನ್ಯಾಯ, ಪಂಚಾಯತಿ, ಕೋರ್ಟು, ಸ್ಟೇಷನ್ ಏನು ಬೇಕಾಗಿಲ್ಲ. ರಿಪೇರಿ ಮಾಡಿದ್ರೆ ಒಡೆದ ಏಟು ಎಷ್ಟೋ 1000 ಕಿಲೋಮೀಟರ್ ಮುಟ್ಟಬೇಕು. ಅದು ದೈವಶಕ್ತಿಯಲ್ಲಿದೆ. ಅದನ್ನು ನೀವು ಮಾಡ್ಕೊಳ್ತಕ್ಕಂಥದ್ದಕ್ಕೆ ನೇರವಾಗಿ ಹಿರಿಯರ ಹತ್ರ ಹೋಗಿ ಕೇಳ್ಕೋಬೇಕು. ದೇವ್ರ ಹತ್ರ ನೀವು ವರ್ಕ್ ಆಗಲ್ಲ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಳ್ಳೆಯದಾಗಲ್ಲ. ಹಿರಿಯರಲ್ಲಿ ಬಂದಿರತಕ್ಕಂತಹ ಕರ್ಮಗಳನ್ನು, ಅವ್ರಿಗೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ನೀವು ದೂರ ಮಾಡಿರ್ತಕ್ಕಂಥದ್ದು. ನೀವು ಅಂದರೆ ವಂಶದವರು. ಇದಕ್ಕೆ ನೀವು ಮನೆಯಲ್ಲಿ 2 ಮದುವೆ, 3 ಮದುವೆ, ಕೋರ್ಟು, ವಿಚ್ಛೇದನ ಇದೆಲ್ಲ ನಡೀತಾ ಇರೋದಕ್ಕೆ ಇದು ಕಾರಣ ಅಂತ ಪ್ರತಿ ತಂದೆ ತಾಯಿಗಳು ಮದುವೆ ಮಾಡೋಕ್ಕೆ ಮುಂಚೆ ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡಬೇಕೆ ಹೊರ್ತು ಹೆಂಗೋ ಮದುವೆ ಆಗ್ಬಿಡ್ಲಿ ಅಂತ ಮದುವೆ ಮಾಡ್ತಕ್ಕಂಥ ಕರ್ತವ್ಯ ಇರ್ತಕ್ಕಂಥ ಜನ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ಮಾಡಿ ಕಳಿಸ್ಬಿಡಿ ಆ ಕಡೆ, ಇದನ್ನು ಬಿಡಿ. ನಮ್ಮ ಮಗ ಬರ್ತ ಮೇಡಮ್. ಓಕೆ, ನಕ್ಷತ್ರ ತಿಳಿಸಿ. ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ. ಯಾರು ಜ್ಯೇಷ್ಠ ನಕ್ಷತ್ರ? ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಶ್ರೀವರ್ ಅಂತ ಹೇಳ್ಬಿಟ್ಟು ನಮ್ಮ ಮಗ ಸ್ವಾಮಿ. ಮಗನಾ? ಮಗ. ಎಷ್ಟು ವಯಸ್ಸು? 28 ವರ್ಷ ಆಗುತ್ತೆ. ಮೇ 30ಕ್ಕೆ, ನವೆಂಬರ್ 30ಕ್ಕೆ. ಏನಾಗ್ಬೇಕಿತ್ತು ಅವನ ಬಗ್ಗೆ? ಅವ್ನಿಗೆ ಬಗ್ಗೆ ಟ್ರೈ ಮಾಡ್ತಿದ್ದೀವಿ ಸ್ವಾಮಿ, ಇನ್ನೂ ಆಗ್ತಾ ಇಲ್ಲ. ಅದೇ ಸಮಸ್ಯೆ ಏನಂತ ಕೇಳೋಣ ಅಂತ ಮಾಡಿರ್ತೀನಿ. ಅವನು ಒಪ್ತಾ ಇಲ್ಲೋ ಮದುವೆಗೆ? ನೀವು ಒಪ್ತಾ ಇಲ್ವೋ ಸಂಬಂಧನ? ಸಂಬಂಧ ಕೆಲವು ಬರ್ತಾ ಇದೆ, ಇಷ್ಟಪಡ್ತಾ ಇಲ್ಲ, ಕೆಲವು ಜಾಸ್ತಿ ಹೊಂದ್ತಾ ಇಲ್ಲ. ಅಲ್ಲ, ಮದುವೆ ಬಗ್ಗೆ ತುಂಬಾ ಮುತುವರ್ಜಿ ನಿಮ್ಮ ಮಗನಿಗೆ ಇದೆ. ಇದೆ 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 ಇದೆ. ಓಕೆ, ಈಗ ಯಾವಾಗ ಹುಡುಗಿ ನೋಡಕ್ಕೆ ಕರ್ಕೊಂಡೋಗಿದ್ರಿ? ನಾವಿನ್ನ ಕರ್ಕೊಂಡು ಹೋಗಿರೋ ಸ್ಟೇಜ್ಗೆ ಬರ್ತಾ ಇಲ್ಲ ಸ್ವಾಮಿ. ಈಗ ಜಾಸ್ತಿ ಏನಾಗ್ತದೆ, ನಾವು ಕೇಳ್ತೀವಿ, ಅವರು ಕೇಳ್ತಾರೆ, ಎಲ್ಲ
ನೋಡ್ಬೇಕು ಸ್ಟೇಜ್ಗೆ ಅದು ಜಾಸ್ತಿ ಹೊಂದಿಸ್ತಾ ಇಲ್ಲ ಅಂತ ಹೇಳಿ ಡ್ರಾಪ್ ಆಗ್ತಾ ಇದೆ ಸ್ವಾಮಿ. ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಕಡೆನಾ ಅವ್ರ ಕಡೆನಾ? ಎರಡು ಕಡೆ ಆಗುತ್ತೆ. ಕೆಲಸನ ನಾವು ಒಪ್ಕೊಂಡ್ರು ಕೂಡ ಅವ್ರ ಕಡೆಯಿಂದ ಆಗ್ತಾ ಇಲ್ಲ ಸ್ವಾಮಿ. ಓಕೆ, ನೀವು ಜಾತಕ ನೋಡಿ ಯಾವುದು ಒಪ್ಪಿಗೆ ಕೊಟ್ಟಿಲ್ಲ, ನೀವು ಅನುಮಾನದಲ್ಲೇ ಇದೆಯಾ? ನಾವು ಇಲ್ಲ, ಕೆಲವೊಂದು ಒಪ್ಪಿಗೆ ಕೊಟ್ಟಿದ್ದೀವಿ ಸ್ವಾಮಿ. ಕೆಲವು ಒಪ್ಪಿಗೆ ಕೊಟ್ಟರೆ ಆ ಕಡೆ ಬರಲಿಲ್ಲ. ಬರ್ಲಿಲ್ಲ. ಓಕೆ, ನೀವು ಒಬ್ಬರ ಹತ್ರ ತೋರಿಸ್ತೀರಾ ಕುಂಡ್ಲಿನ? ಸಿಕ್ಕದ ಕಡೆ ಎಲ್ಲೆಲ್ಲಿ ಬೇಕಂತ ತೋರಿಸ್ತೀರಾ? ಒಂದ್ ಕಡೆ ತೋರಿಸ್ತಾ ಇದ್ದು, ಅಲ್ಲಿ ಸ್ವಲ್ಪ ಯಾಕೋ ಜಾತಕ ಕೊಡೋದಿಲ್ಲ ಅಂತ ಹೇಳಿದ್ರು, ಇನ್ನೊಬ್ರ ಕಡೆ ತೋರಿಸ್ತಾ ಇದೀವಿ ಸ್ವಾಮಿ. ಅವ್ರೇನ್ ಹೇಳಿದ್ರು? ಅವ್ರ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಕಾಳಸ್ತಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರು, ಕಾಳಸ್ತಿಗೆಲ್ಲ ಹೋಗಿ ಬಂದಿದ್ದೀವಿ ಸ್ವಾಮಿ. ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರು, ಅಲ್ಲೂ ಹೋಗಿ ಬಂದಿದ್ದೀವಿ. ಓಕೆ, ಒಂದ್ ನಿಮಿಷ ಆಯ್ತು ಒಂದ್ ನಿಮಿಷ. ಇಲ್ಲಿ ಎಷ್ಟು ಮಟ್ಟಿಗೆ ವಿಚಾರ ಇದೆ ಲೆಕ್ಕ ಹಾಕೊಳ್ಳೋಣ. ಇದು ಸರ್ವೇ ಸಾಮಾನ್ಯ ಎಲ್ಲರೂ ಮಾಡ್ತಾರೆ. ಒಬ್ರು ಆಗ್ ಬರಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಕೇಳೋಣ ಅಲ್ಲ? ಅದು ಆದ್ಮೇಲೆ ಇನ್ನೂ ಬುದ್ಧಿವಂತರು ಜಾಸ್ತಿ ಆದ ಇನ್ನೊಬ್ಬರ ಹತ್ರ ಕೇಳೋಣ, ಏನು ಅರ್ಜೆಂಟು? ಆಗ ಬರಲ್ಲ, ಅದು ನಮಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ ಅವರು. ಅಲ್ಲ, ನೀವು ದಯವಿಟ್ಟು ನಿಮ್ಮ ಮಗನ ಕುಂಡಲಿಯನ್ನು ಮಾಡಿಸಿದ್ರಲ್ಲ, ಅವ್ರು ಇದಾರಾ? ಇದ್ದಾರೆ. ಅವ್ರ ಹತ್ರ ಹೋಗ್ಬೇಕಾ ನೀವು ಬೇರೆ ಹತ್ರ ಹೋಗ್ಬೇಕಾ? ಅವ್ರ ಹತ್ರ ಹೋಗ್ತೀವಿ ಸ್ವಾಮಿ. ಅವ್ರು ಏನ್ ಹೇಳಿದ್ರು? ಆಯ್ತು ಅಂದ್ರ ಆಗೋದಿಲ್ಲ ಅಂದ್ರ? ಅವ್ರು ಆಗ್ತದೆ ನಿಧಾನ ಅಂತ ಹೇಳ್ತಾರೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಈಗ ನಿಮ್ಮ ಮಗ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದು, ಇದು ಮದುವೆಗೆ ಹತ್ತಿರವಾದ ನಕ್ಷತ್ರ ಅಂತ ಗೊತ್ತಾ ಅಂತ ತಿಳ್ಕೊಂಡಿದ್ದೀರಾ ನೀವು? ಜ್ಯೇಷ್ಠ ನಕ್ಷತ್ರ ये है सस्ता ऑयल, पर क्या ये सच में सस्ता है? लेट्स सी। नहीं, ये तो 800 ग्राम। ಹೋರಾಟದ ಜೀವನ ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ತಾ ಇದೆ. ಈಗ ತಪ್ಪು ನಿಮ್ಮ ಹುಡುಗನಲ್ಲಿ ಜ್ಯೇಷ್ಠ ನಕ್ಷತ್ರಕ್ಕೆ ಮಗು ಹುಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಕರೆಕ್ಟ್ ಆಗಿರೋರು ಯಾವ ಕಾರಣಕ್ಕೂ ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಮಾಡಕ್ ಯಾರು ಒಪ್ಪಲ್ಲ. ಇದನ್ನ ಕಳಸವಾಡಿಗೆ ಹೋಗಿ, ಸಿಂಗಾಪುರ್ಗೆ ಹೋಗಿ, ಸುಬ್ರಹ್ಮಣ್ಯಕ್ಕೆ ಹೋಗಿ, ಇದು ಬರೀ ಬೂಟಾಟಿಕೆ ವಿಚಾರ. ಇದು ಜ್ಯೇಷ್ಠ ನಕ್ಷತ್ರ ಏನ್ ಹೇಳುತ್ತೆ ಅಂದ್ರೆ, ದೇಹದಲ್ಲಿ ಇರ್ತಕ್ಕಂಥ ನರನಾಡಿಗಳು, ಕೇಳಿಸ್ಕೊತಾ ಇದ್ದೀರಾ? ನರಮಂಡಲ ಅಂತ ಏನ್ ಹೇಳ್ತೀವಿ, ಇದು ದೈಹಿಕವಾಗಿ ಚೆನ್ನಾಗಿರಲ್ಲ, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ, ವೈಜ್ಞಾನಿಕವಾದ ದೃಷ್ಟಿಗೆ ಬಂದ್ರೆ. ಎರಡನೇ ವಿಷಯ, ನಿಮ್ಮ ಮಗನಿಗೆ ಇರ್ತಕ್ಕಂಥ ಮೂಲ ಸತ್ಯ ಏನು ಅಂತಕ್ಕಂಥ ವಿಚಾರಕ್ಕೆ ಹೋದ್ರೆ, ಅವನು ಎಷ್ಟು ಖುಷಿಯಾಗಿ ಇದಾನ ಅಂತ ಮೊದಲು ನೀವು ತೀರ್ಮಾನ ಮಾಡಿ. ನೆಮ್ಮದಿಯಾಗಿ ಖುಷಿಯಾಗಿದ್ದಾನ ಅಂತ ಮೊದಲು ಡಿಸೈಡ್ ಮಾಡಿ. ಅವನಿಗೆ ಎಷ್ಟು ಬೇಜಾರು ಕೋಪ ಇದೆ ಅಂತ ಮೊದಲು ತಿಳ್ಕೊಳ್ಳಿ. ಇದು ಬೇಕಾ ಬೇಡವಾ? ಈಗ ಇವರಿಗೆ ಸೋದರ ಮಾವ ಇದ್ದಾರಾ? ನಿಮ್ಮ ಮಗನಿಗೆ ಸೋದರ ಮಾವ ಇದ್ದಾರಾ? ಎಷ್ಟು ಜನ? ಒಬ್ರು. ಮದುವೆ ಆಯ್ತಾ ಅವ್ರದ್ದು? ಅವರ ಜೀವನ ಶೈಲಿ ಹೇಗಿದೆ ನಿಮ್ಮ ಪ್ರಕಾರ? ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ ಅಂತಾರ? ಅನ್ಸುತ್ತೆ, ನಿಮ್ಗೆ ಗೊತ್ತಿಲ್ಲ. ಓಕೆ, ನಿಮ್ಮ ಮಾವ ಇದ್ದಾರಾ? ಏನ್ ಮಾಡ್ತಿರೋ ನಿಮ್ಮ ಮಾವನವರು? ಅವರು ಬ್ಯಾಂಕಲ್ಲಿ ಮ್ಯಾನೇಜರ್ ರಿಟೈರ್ಡ್ ಆಗಿದ್ರು. ಆಸ್ತಿ ಯಾವ್ದಿದೆ? ಜಮೀನ್ ಇದೆಯಾ, ಮನೆ ಇದೆಯಾ? ಮನೆ ಇದೆ. ಮನೆ ಪಕ್ಕದಲ್ಲಿ ದೇವಸ್ಥಾನ, ಹರಳಿ ಮರ ಯಾವ್ದಿದೆ? ಅಲ್ಲಿ ಮನೆ ಅಕ್ಕಪಕ್ಕ ಮನೆಗಳಿದೆ, ಅಲ್ಲೇನು ಹರಳಿ ಮರ ಯಾವ್ದು ಏನಿಲ್ಲ. ಓಕೆ, ಈಗ ನಿಮ್ಮ ಹೆಂಗಸರು, ನಿಮ್ಮ ಶ್ರೀಮತಿಯವರ ಆರೋಗ್ಯ ಸ್ಥಿತಿಯನ್ನ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ನೀವು? ಆರೋಗ್ಯ ಸ್ಥಿತಿ ಅವ್ರಿಗೆ ಅಷ್ಟೇ ಸ್ವಾಮಿ, ಅಷ್ಟು ಇದಿಲ್ಲ. ಈಗ ಎಷ್ಟು ವರ್ಷದಿಂದ ನೀವು ನಿಮ್ಮ ಶ್ರೀಮತಿಯವರ ಆರೋಗ್ಯ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನತಕ್ಕಂಥದ್ದು ಎಷ್ಟು ವರ್ಷ ಕೊಡ್ತೀರಾ? ಒಂದು 20 ವರ್ಷದಿಂದ ಸಮಸ್ಯೆ ಇದೆ ಸ್ವಾಮಿ. ಸರಿ, ಇದನ್ನ ರಿಪೇರಿ ಮಾಡಬೇಕು ಅಂತನ, ಅವಳು ಇರೋದೇ ಹಾಗೆ ಅಂತನ, ಏನ್ ನಿನ್ ತೀರ್ಮಾನ? ಈಗ ಅದನ್ನ ಮಾಡ್ಬೇಕು ಸ್ವಾಮಿ. ನೋಡಿ, ಇದು ಯಾಕೆ ಇಷ್ಟೆಲ್ಲ ಕೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ನಿಮ್ಮ ಶ್ರೀಮತಿಯವರ ಮನಸ್ಥಿತಿ, ಮನಸ್ಸು ನಿಮ್ಮ ಶ್ರೀಮತಿಯವರ ಮನಸ್ಸು ಏನೇ ಆಗ್ಲಿ, ಏನೇ ಬರ್ಲಿ, ಏನೇ ಚೆನ್ನಾಗಾಗ್ಲಿ, ಯಾವುದೇ ವಿಚಾರದಲ್ಲಿ ಮನಸ್ಸು ತೃಪ್ತಿಕರವಾದ ಮನಸ್ಥಿತಿ ಇಲ್ಲ. ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಈ ರೀತಿಯ ಮನಸ್ಥಿತಿಲಿ ಇರ್ತಕ್ಕಂತಹ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಏನಾಗಿರುತ್ತೆ ನೀವೇ ಯೋಚನೆ ಮಾಡಿ.
ಈಗ ಈ ಮಗು ಹುಟ್ಟಿದ 23 ದಿನಕ್ಕೆ ಈ ರಿಸಲ್ಟ್ ಬಂದ್ಬಿಡ್ಬೇಕು. ಈ ತಾಯಿಯಿಂದ ಏನೆಲ್ಲ ಮಗು ತಗೊಂಡಿದೆ. ಏನ್ ಓದಿದ್ದೀರಾ ನೀವು? ನೋಡಿ, ವಿಚಾರ ಹೇಳ್ತೀನಿ ತಿಳ್ಕೊಳ್ಳಿ. ಒಂದು ಮಗು ಹುಟ್ಟಿದ್ರೆ ತಂದೆಯಿಂದ ಎಷ್ಟು ಭಾಗವನ್ನ ಹಂಚಿಕೊಂಡಿದೆ, ಯಾವ ರೋಗ ರುಜಿನಗಳನ್ನ ತಂದೆಯಿಂದ ಹಂಚಿಕೊಂಡಿದೆ. ಮಗುವಿನ ದೇಹ ನೀವು. ನಿಮ್ಮ ಮಗನ ದೇಹದಲ್ಲಿ ಹರಿತಿರ್ತಕ್ಕಂಥ ರಕ್ತ ನಿಮ್ಮ ಶ್ರೀಮತಿಯವರು. ಅರ್ಥ ಆಯ್ತಾ ನಿಮ್ಗೆ? ಈಗ ಈ ಸತ್ಯ ನಮ್ಮ ದೇಶದ ಜನಕ್ಕೆ ಗೊತ್ತೇ ಇಲ್ವಲ್ಲ. ತಾಯಿ ತಂದೆಯಿಂದ ಬಂದಿರತಕ್ಕಂಥ ರೋಗವನ್ನ ಹಂಚಿಕೊಂಡು ಮಗು ಹುಟ್ಟುತ್ತೆ ಅಂತ ಗೊತ್ತೇ ಇಲ್ವಲ್ಲ. ಇದು ತಿಳ್ಕೊಬೇಕು ಅಂತಾರ ಬೇಡ ಅಂತೀರಾ? ಇದನ್ನ ತಿಳ್ಕೊಳ್ಳಿ ದಯವಿಟ್ಟು. ಕುಂಡಲಿ ಮ್ಯಾಚಿಂಗ್ ಮಾಡಿ ಮದುವೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ನಾನು ಹೇಳೋದು ವಿಚಾರ ನಿಮ್ಗೆ ಯಾರು ಹೇಳಿದ್ರ ಇಲ್ಲಿವರೆಗೂ ಈ ವಿಷಯನ? ಎಲ್ಲ ಹಿಂಗೆ ಕಾಕಾ ಕೀಕಿ ಏನೋ ಒಂಚೂರು ಕಲ್ತ್ಕೊಂಡಿರ್ತಾರೆ, ಏನೋ ಒಂದು ಹೇಳ್ತಾರೆ, ಬೊಳೆ ಬಿಡ್ತಾರೆ, ಅದನ್ನ ಕಲ್ತ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊತಾ ಇದೀವಿ. ಫಸ್ಟ್ ತಿಳ್ಕೊಳ್ಳಿ, ಮನಸ್ಸಿಗೆ ಮನಸ್ಸನ್ನ ಸೇರಿಸೋ ಮದುವೆ ಮಾಡಬೇಕೇ ಹೊರತು ದೇಹಕ್ಕೆ ದೇಹವನ್ನ ಮ್ಯಾಚಿಂಗ್ ಮಾಡಿ ಮದುವೆ ಮಾಡ್ತಕ್ಕಂಥದ್ದು ಲೌಕಿಕ ಮದುವೆ ಇದೇ ಈ ಪ್ರಪಂಚದ ತುಂಬಾ ಆಗ್ತಾ ಇರೋದು. ಲೌಕಿಕ ಮದುವೆ ಅಲ್ಲ, ಮನಸ್ಸನ್ನ ಮನಸ್ಸಿಗೆ ಒಂದು ಮಾಡುವಂತ ಮದುವೆ ಮಾಡಬೇಕು. ಇಂಥ ಮದುವೆ 1 ವರ್ಷದಲ್ಲಿ ಒಂದು ಮದುವೆನೂ ನಡೆಯಲ್ಲ. ಆ ಥರ ಕೈ ಹಾಕಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನೀವು ಈ ಸತ್ಯ ತಿಳ್ಕೊಳ್ಳೇಬೇಕು. ಚಾಲೆಂಜ್ ಮಾಡಿ ಅನ್ನೋದಾದ್ರೆ ನಿಮ್ಮ ಮಗನ ಕರೆದು ಮುಂದೆ ಕೂರಿಸಿ ನೀವು ಕೂತ್ಕೊಳ್ಳಿ. ನಿಮ್ಮ ಮಗನ ದೇಹದ ಪರಿಚಯ, ಮನಸ್ಸಿನ ಪರಿಚಯ, ವಂಶದ ಪರಿಚಯವನ್ನ ನಾನು ತೋರಿಸ್ಕೊಡ್ತೀನಿ. ರಿಪೇರಿ ಮಾಡಿ. ದಯವಿಟ್ಟು ಆ ಥರ ಮಾಡಿ ಮದುವೆ ಮಾಡ್ಕೋಬೇಡಿ. ವಿಚ್ಛೇದನ ಅಂತಕ್ಕಂಥದ್ದು, ಮದುವೆ ಆದ್ಮೇಲೆ ಕಿತ್ತೋಗ್ತಕ್ಕಂಥದ್ದು 80% ಭಾಗ ಇರುತ್ತೆ. ಅದನ್ನು ದಯವಿಟ್ಟು ಹೆಂಗೆಂಗೋ ಅರ್ಜೆಂಟ್ ಮದುವೆ ಮಾಡಬೇಡಿ. ಈ ಸತ್ಯ ತಿಳ್ಕೊಂಡು ಮದುವೆ ಮಾಡಿ. ಜಾತಕ ಕುಂಡಿಗಳನ್ನ ಮ್ಯಾಚಿಂಗ್ ಮಾಡಿ ಮದುವೆ ಮಾಡೋ ಸಂಪ್ರದಾಯ ದಯವಿಟ್ಟು ನಂಬಬೇಡಿ ಅಂತ ಹೇಳ್ತಾನೆ ಇದ್ದೀನಿ. ಕೇಳಲ್ಲ. ಇದು ಇಷ್ಟು ನಿಮ್ಮ ಮುಂದೆ ಇಟ್ಟಿದ್ದೀನಿ, ಎಲ್ರಿಗೂ ಅರ್ಥ ಆಗಲಿ ಕೂಡ ಅಂತ ಹೇಳಿದ್ದೀನಿ. ಒಳ್ಳೇದಾಗಲಿ. ಮೊದಲು ತಿಳ್ಕೊಳ್ಳಿ. ಮದುವೆ ಆಟೋಮೆಟಿಕ್ ಆಗುತ್ತೆ. ಬಟ್ ಅವನ ದೇಹ ಹೇಗಿದೆ, ಅವನ ಆರೋಗ್ಯ ಸ್ಥಿತಿ ಎಷ್ಟು ಪರ್ಸೆಂಟೇಜ್ ಇದೆ, ಕುಂಡಲಿಯನ್ನು ಕೊಡಬೇಕಾ ಹೆಣ್ಣವ್ರಿಗೆ ಕೊಡಬಾರ್ದಾ, ಈ ಸತ್ಯ ತಿಳ್ಕೊಂಡು ದಯವಿಟ್ಟು ಮುಂದೆ ಮದುವೆಗೆ ಹೋಗಿ. ಅಕಸ್ಮಾತ್ ಮುಚ್ಚಿಟ್ಟು ಮದುವೆ ಮಾಡೋದು ಸುಳ್ಳು. ಅದನ್ನು ಮಾಡಿಸ್ತಾರೆ ಕೆಲವರು. ಡೇಟ್ ಚೇಂಜ್ ಮಾಡಿಬಿಡ್ತಾರೆ, ಕುಂಡ್ಲಿ ಚೇಂಜ್ ಮಾಡಿಬಿಡ್ತಾರೆ, ಕಾಸು ಕೊಟ್ಟರೆ ಏನು ಬೇಕು ಮಾಡಿಬಿಡ್ತಾರೆ. ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ರಿಯಾಲಿಟಿ, ನ್ಯಾಯಬದ್ಧವಾಗಿ ಬದುಕಿ, ನ್ಯಾಯಬದ್ಧವಾಗಿ ಮದುವೆ ಮಾಡಿ. ಯೋಚನೆ ಮಾಡಬೇಡಿ. 1 ವರ್ಷ ಲೇಟ್ ಆಗ್ಬೋದು. ಒಳ್ಳೆ ರೀತಿ ಕುಟುಂಬವನ್ನು ಶುದ್ಧಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಉಸಿರು ಮತ್ತು ಆಹಾರ ಒಂದಾದರೆ ಆರೋಗ್ಯ ಅಂದ್ರೆ ಒಂದು ಮಾಡೋದು ಹೆಂಗೆ? ಅದೇ ಹೇಳೋಣ. ಒಬ್ಬ ಮನುಷ್ಯ ಸರಾಸರಿಯಾಗಿ ಆರೋಗ್ಯ ಅಂದರೆ ಒಂದು ಮಿಡ್ಲ್ ಲೆವೆಲ್ ತಗೊಳ್ಳೋಣ. ಪಕ್ಕಾ ಪ್ಯೂರ್ಲಿ ಕೊಡೋಕ್ಕಾಗಲ್ಲ. ಆರೋಗ್ಯವಂತ ಅಂತಕ್ಕಂಥದ್ದೇ ತಗೊಂಡು ಒಂದು ದಿನದ ಉಸಿರಾಟ ಎಷ್ಟಿರಬಹುದು ಅನ್ನೋ ಒಂದು ಲೆಕ್ಕ. ಒಂದು 21 ಸಾವಿರ 24 ಸಾವಿರ ಒಂದು ಅಪ್ರಾಕ್ಸಿಮೇಟ್ ಇಟ್ಕೊಳ್ಳೋಣ. ಓಕೆ, ಇದು ನಾವು ಬದುಕಿದೀವಿ ಅನ್ನೋದಕ್ಕೆ ಆಡ್ತಕ್ಕಂಥ ಉಸಿರು. ಬದುಕಿದ್ದೀವಿ ಅನ್ನೋದಕ್ಕೆ ಐಡೆಂಟಿ ಅದು. ಆದರೆ ಈ ಪೂಜೆ ಮಾಡಬೇಕಾದ್ರೆ, ಹೋಮ ಮಾಡಬೇಕಾದ್ರೆ ದಶಾಂಶ ಅಂತ ಹೇಳ್ತೀವಿ. ಎಷ್ಟು ಅವಿಸ್ ಕೊಡಬೇಕಾಗತ್ತೆ, ಅದಕ್ಕೆ 10 ಪಟ್ಟು ಜಪ ಮಾಡಬೇಕು. ಹೋಮ ಮಾಡಬೇಕಾದ್ರೆ ಇದು ಕ್ರಮ ಇದೆ. ಅದೆಷ್ಟು ಚೆನ್ನಾಗಿ ತಿಳ್ಕೊಂಡು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯನ 24 ಗಂಟೆಯಲ್ಲಿ ಆಡ್ತಕ್ಕಂಥ ಉಸಿರಾಟದ ದಶಾಂಶ ಅಂದರೆ 2100 ಸಲ ಒಂದು ದಿನಕ್ಕೆ ಆ ವ್ಯಕ್ತಿ ಅಷ್ಟು ಉಸಿರಾಟದ ಪ್ರಕ್ರಿಯೆಯಲ್ಲೇ ಉಸಿರಾಡಬೇಕು ಒಂದು ದಿನಕ್ಕೆ. 21,000 10% ಮಾಡಿದಾಗ 2,100 ಆಯ್ತು. ಮ್ಯಾಥಮೆಟಿಕ್ಸ್ ಸರಿ ಅಂತೀರಾ? ಈ 2,100 ನಾವು ಆಯಸ್ಸಿಗೆ, ಆರೋಗ್ಯಕ್ಕೆ, ಮನಸ್ಸಿಗೆ ಈ 2,100 ಉಸಿರಾಟದ ರೀತಿಯಲ್ಲೇ ಉಸಿರಾಡಬೇಕು. ಯಾರು ಮಾಡ್ತಾ ಇದ್ದೀವಿ? ಯಾರು ಮಾಡ್ತಾ ಇದ್ದಾರೆ? ಅರ್ಥ ಆಗ್ತಾ ಇದೆಯಾ? ಅದು ಯಾಕೆ ಅದು ಮಾಡಲೇಬೇಕು? ಮಾಡದೇ ಏನಾಗುತ್ತೆ? ಹಂಗಾರೆ ಜನ ಇಲ್ವಾಗಾದ್ರೆ? ಈ ವಿಚಾರಕ್ಕೆ ಬಂದ್ರೆ, ಕೋಪ ಬಂದಾಗ ಮನುಷ್ಯನಿಗೆ ಉಸಿರಾಟ ಜಾಸ್ತಿ ಆಗುತ್ತಾ ಇಲ್ವಾ? ಆಗುತ್ತೆ ಅಲ್ವಾ? ಅದೇ ಖುಷಿಯಾಗಿ ನಗ್ತಾ ಇದ್ರೆ ಅವ್ನು ಉಸಿರಾಡೋದೇ ಅವ್ನಿಗೆ ಗೊತ್ತಾಗಲ್ಲ. ಇದೇ ಇದಕ್ಕೆ ಸಾಕ್ಷಿ. ಹೌದು. ಖುಷಿಯಾಗಿ ನಗ್ತಾ ಇರುವಂತ ರೀತಿಯಲ್ಲಿ ನೀವು ಊಟ ಮಾಡೋ ಶೈಲಿ ಕಲ್ತ್ಕೊಂಡ್ರೆ ನೀವೇನು ಎರಡು ಮ್ಯಾಚ್ ಮಾಡಕ್ ಹೋಗ್ಬೇಡಿ, ಅದೇ ಮ್ಯಾಚ್ ಮಾಡ್ಕೊಳುತ್ತೆ. ನಾವು ಉಸಿರಾಟವನ್ನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡೋ ಅಧಿಕಾರ ನಮ್ಗಿಲ್ಲ. ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು, ಹಿಡ್ಕೊಂಡು ಹೇಳೋದು, ಇದೆಲ್ಲ ನಿಜಕ್ಕೂ ತುಂಬಾ ತುಂಬಾ ತಪ್ಪು ಮಾಹಿತಿ ಇದು. ಯಾರೋ ಯೋಗ ಟೀಚರ್ ಹೇಳ್ಕೊಟ್ರು ಅಂತ ಅವರಲ್ಲಾಗುವಂತ ಉಸಿರಾಟವನ್ನ ಈ ವ್ಯಕ್ತಿ ಮೇಲೆ ಹಾಕೋದು ಹೆಂಗಾಗ್ತಾನ ಅವನು? ಯೋಗ ಮಾಡೋದ್ರಲ್ಲಿ ಎಷ್ಟು ಲೋಪ ಇದೆ ಅಂದ್ರೆ ನಿಜವಾಗ್ಲೂ ನನಗೆ ಅನಿಸುತ್ತೆ, ಏನ್ ಜನಗಳಿಗೆ ಹುಚ್ಚಿಕಿಡಿದೆಯಾ, ಹೆಂಗ್ರಿ ಆಗತ್ತೆ? ಯೋಗ ಟೀಚರ್ ಹೇಳ್ಕೊಡೋದನ್ನ ಈ ವ್ಯಕ್ತಿ ಮೇಲೆ ಹೆಂಗ ಅವ್ರು ಹಾಕ್ತಾರೆ? ಈ ಅಪ್ಪನ ದೇಹ ಸ್ಥಿತಿ ಹೇಗಿದೆ, ಆರೋಗ್ಯ ಸ್ಥಿತಿ ಹೇಗಿದೆ, ನಿದ್ದೆ ಸ್ಥಿತಿ ಹೇಗಿದೆ, ಇದನ್ನ ತಿಳ್ಕೊಂಡು ಯಾರು ಯೋಗ ಹೇಳ್ಕೊಡ್ತಾರ? 20 ವರ್ಷದವನಿಗೂ ಅದೇ ಯೋಗ, 12 ವರ್ಷ ಹುಡುಗನಿಗೂ ಅದೇ ಯೋಗ, ಹೆಂಗಸರಿಗೂ ಅದೇ ಯೋಗ. ಏನಾಗತ್ತಿದು ಅಂದ್ರೆ ಯಾವ ವಿಚಾರದಲ್ಲಿ ಹೋಗಿ ನೀವು ಜಿಮ್ಗೆ ಹೋಗ್ತೀನಿ,
ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಪೂಜೆ ಮಾಡ್ತೀನಿ. ರೀ, ಅದು ಸತ್ಯ ಗೊತ್ತಿದೆ, ನೀವೇನು ಮಾಡ್ತೀರಲ್ಲ ವೇಸ್ಟೇ. ಪೂಜೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅದ್ರ ಹೆಸರು ಹೇಳಕ್ ನಮ್ಗೆ ಯೋಗ್ಯತೆ ಇಲ್ಲ. ಯಾಕೆ ಅಂದ್ರೆ ನಿಜವಾದ ಅರ್ಥ ಪೂಜಾ, ಪೂಜೆ ಅಲ್ಲ. ಯಾಕೆ ಪೂಜಾ ಹೇಳಬೇಕು? ಪೂರ್ಣ ಜ್ಞಾನ, ಇದು ಪೂಜೆ. ನಾವು ಹಂಗಲ್ಲ, ಗಂಧದ ಕಡ್ಡಿ ತಗೊಂಡು ತುಪ್ಪದಾರ್ತಿ ಮಾಡಿದ್ದೇ ಮಾಡಿದ್ದು ಜೀವನ ಎಲ್ಲ ದುಃಖ. ನಮ್ಗೆ ಜ್ಞಾನ ಅನ್ನೋದು ಬಿಟ್ಟು ಶಾಸ್ತ್ರದ ಮೂಲಾರ್ಥ ಏನು? ಜ್ಞಾನ. ನಾವು ಮಾಡ್ತಾ ಇರೋದೇನು? ಹುಡುಗ ಹುಡುಗಿ ಜ್ಞಾನದ ಬಗ್ಗೆ ತಿಳ್ಕೊಳಕ್ಕೆ ಕುಂಡಿ ಕೇಳಕ್ ಹೋಗ್ತೀವ? ಇಲ್ವಲ್ಲ. ಇವರಿಬ್ಬರಿಗೂ ಮದುವೆ ಮಾಡೋದಾ ಅಂತ ಕೇಳಕ್ ಹೋಗ್ತಾರೆ. ಈಗ ಅವರಿಬ್ಬರು ಕುಂಡಲಿಯನ್ನು ನೋಡ್ಬೇಕಾಗಿದ್ದು ಯಾವುದು? ಜ್ಞಾನಾರ್ಜನೆಯಲ್ಲಿ ಇವರಿಬ್ಬರು ಎಷ್ಟು ಪಾತ್ರವನ್ನ ವಹಿಸಿದ್ದಾರೆ. ಇಡೀ ಭಾರತ ದೇಶದಲ್ಲಿ 1 ಕೋಟಿಗೆ ಇಬ್ರು ಇಲ್ಲ. ಇದು ಜ್ಞಾನಾರ್ಜನೆಯನ್ನ ಹೆಣ್ಣು ಗಂಡಿಗೆ ಮಕ್ಕಳಿಗೆ ನಾವು ಕಲಿಸ್ಬೇಕು ಅಂತ ಯಾವ ತಂದೆ ತಾಯಿಗೆ ಗೊತ್ತಿದೆ? ಮತ್ತು ಬಾಯಲ್ಲಿ ಹೇಳ್ತೀವಿ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು, ಜ್ಞಾನವಂತರು. ನನ್ಗನ್ಸುತ್ತೆ ಎಲ್ರಿ ಜ್ಞಾನ ಬರುತ್ತೆ? ಎಜುಕೇಶನಲ್ ಜ್ಞಾನ ಹೆಂಗ್ ಸಿಗತ್ತೆ? ಇಲ್ಲ. ಈಗ ನಿಮಗ್ ಗೊತ್ತ ಜ್ಞಾನದ ಬಗ್ಗೆ? ಇಲ್ಲ. ಮತ್ತು ಮಗುನ ಹೆಂಗ್ ಜ್ಞಾನವಂತರ ಮಾಡ್ತೀರಾ? ಬರೀ ಬಾಯಲ್ಲಿ ಹೇಳಿದ್ರೆ ಸಾಕ? ಇದು ಹೇಗಿದೆ ಅಂದ್ರೆ, ಇನೋವಾ ಅದು ಒಂದು ಬೋರ್ಡ್ ತಂದ್ಬಿಟ್ಟು ಅಂಬಾಸಾಡರ್ ಕಾರ್ ಗಂಟಿಸ್ದಂಗೆ, ಇದು ಇನೋವಾ ಕಾರ್ ನೋಡಿ ಅಂದಂಗೆ. ಹಾಗೆ ನಾವು ಮಕ್ಕಳು ಬೆಳೆಸ್ತಾ ಇರೋದು. ಜ್ಞಾನಾರ್ಜನೆಗೆ ನಿಮ್ಮ ಪಾತ್ರ ಏನಿದೆ ಅಪ್ಪ ಅಮ್ಮಂದು? ಯಾಕೆ ಅಂದ್ರೆ ಅವ್ರು ಊಟ ಮಾಡಿರೋ ತಟ್ಟೆನೂ ಹಿಂಗೇನೆ ಉಸಿರು ಕಟ್ಟಿಕೊಂಡು ಊಟ ಮಾಡಿದ್ರು. ಆ ರೋಗಗಳನ್ನ ಮಗು ಹಂಚಿದ್ರು. ಇವರು ರೋಗ ಕ್ಲೀನ್ ಮಾಡಿಲ್ಲ, ಮಗು ರೋಗನೂ ಕ್ಲೀನ್ ಮಾಡಿಲ್ಲ. ಇದನ್ನೇ ಮಗು ಬೆಳೆಸೋದು? ಈಗ ಸ್ಕೂಲಲ್ಲಿ ಮಾಡ್ತಾರ ಇದನ್ನ? ಇಲ್ಲ ಅಲ್ಲ. ನೀವು ಮಾಡಿದ್ದೀರಾ? ಇಲ್ಲ ಅಲ್ಲ. ಮತ್ತೆ ಮದುವೆ ಹೆಂಗ್ ಮಾಡ್ತೀರಾ ಮಕ್ಕಳಿಗೆ? ಅಮ್ಮ, ಈ ಪ್ರಶ್ನೆ ಎಲ್ರಿಗೂ ಆಶ್ಚರ್ಯಕರವಾಗಬಹುದು. ಇದನ್ನ ನಾನು ಎಷ್ಟೋ ಸಲ ಯಾಕೆ ನಾನು ರೊಚ್ಚಿಗೆದ್ದು ಮಾತಾಡ್ತೀನಿ ಅಂದ್ರೆ, ನನಗೆ ನಿಜವಾಗ್ಲೂ ತುಂಬಾ ಮಹದಾಸೆ ಇದೆ. ಯಾವನಾರು ಗುಂಡಿಗೆ ಇರೋನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಂಗೆ ತುಂಬಾ ಆಸೆ. ಕತೆ ಹೇಳೋದಲ್ಲ, ಎಲ್ಲೋ ಬರ್ದೈತೆ ನೋಡಿ ಅನ್ನೋದಲ್ಲ, ಉಪನಿಷತ್ತಿನ ಬಗ್ಗೆ ಹೇಳೋದಲ್ಲ. ಬಟ್ ಪ್ರಾಕ್ಟಿಕಲ್ ಆಗಿ ಬಂದ್ಬಿಡಿ. ಒಬ್ಬ ಮನುಷ್ಯ 24 ಗಂಟೆ ಒಳಗಡೆ ಏನು ಮುಟ್ಟಬಾರ್ದು, ಏನು ಮಾಡಿಸ್ಬಾರ್ದು, ಪೂಜೆ ಹೇಳ್ಬಾರ್ದು. ಆಟೋಮೆಟಿಕ್ ಮಗು ಚೇಂಜ್ ಆಗ್ಬೇಕು, ಅಲ್ಲ ಮನುಷ್ಯ ಚೇಂಜ್ ಆಗ್ಬೇಕು. ಯಾವ್ದ್ರಲ್ಲಿ? ನಿಮ್ಮ ತಟ್ಟೆಯ ಊಟದಿಂದ. ಇದನ್ನ ನಾನು ಸಾಬೀತುಪಡಿಸಕ್ಕೆ ಸದಾ ರೆಡಿ ಇದ್ದೀನಿ. ಯಾವ ಸೈನ್ಸ್ಗೂ ಬೇಕಾದ್ರೆ 1 ಹೆಜ್ಜೆ ನಾನು ಮುಂದೆ ಹೋಗ್ತೀನಿ. ಅಂದ್ರೆ ಮನಸ್ಸಿಗೆ ನೆಮ್ಮದಿ. ಎಲ್ಲರೂ ಕೇಳ್ತಾ ಇರೋದೇನೋ ನಮ್ಮ ಮನಸ್ಸು ನೆಮ್ಮದಿ ಬೇಕು ಅಂತ. ಹೌದು. ಎಲ್ಲಿ ಸಿಗುತ್ತಮ್ಮ? ದೇವಸ್ಥಾನಕ್ಕೆ ಹೋದ್ರು ಅಲ್ಲೂ ಗಲಾಟೆ, ನಿಜ. ಅಲ್ಲೂ ದೇವ್ರ ಸರಿ ಕಾಣಿಸಲ್ಲ, ಅಲ್ಲೂ ಜಗಳ ಆಡ್ಕೊಂಡು ಈಚೆ ಬರ್ಬೇಕು. ಹಾಸ್ಪಿಟ್ಲ್ಗೆ ಹೋದ್ರು ಅಲ್ಲೂ ಕ್ಯೂ ನಿಂತ್ಕೋಬೇಕು. ಇನ್ನ ಮನುಷ್ಯ ಮಲ್ಗಕ್ ಹೋದ್ರೆ ನೆಮ್ಮದಿಯಾಗಿ ನಿದ್ದೆನೂ ಬರಲ್ಲ, ಊಟ ಮಾಡಕ್ ಹೋದ್ರೆ ಬೇಜಾರು. ಈಗ ರುಚಿ ಅಂತಕ್ಕಂಥ ಒಂದು ಮಹಾಮಾರಿ ರೋಗ ಇದೆಯಲ್ಲಮ್ಮ, ಏನು? ರುಚಿ. ಇವತ್ತು ಹಾರ್ಟ್ ಅಟ್ಯಾಕ್ ಆಗೋದಿಕ್ಕೆ ಮೂಲ ಕಾರಣ ನಾಲಿಗೆ ರುಚಿಯಲ್ಲಿರುವಂತ ಮಕ್ಕಳಿಗೆ ಇದು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಂಡ್ಬಿಡಿ. ನೋ ಕುಂಡಲಿ, ನೋ ಜಾತಕ. ಯಾವ ಮಕ್ಕಳು ನಾಲ್ಗೆ ರುಚಿ ಇಷ್ಟಪಡ್ತಾರೋ ನೀವು ತಿಳ್ಕೋಬೇಕು, ಒಂದಲ್ಲ ಒಂದು ದಿನ ಯಾವತ್ತು ಮಗು ಕುಸಿಯುತ್ತೋ ಹೆದರ್ಕೊಳ್ಳೋದಲ್ಲ. ನಾಲಿಗೆಯ ಚಪಲತೆಗೆ ಮಾಡುವ ಊಟ ನಮ್ಮ ದೇಹಕ್ಕಲ್ಲ. ನಾವು 2 ರೀತಿಯಲ್ಲಿ ಊಟ ಮಾಡ್ತಾ ಇದ್ದೀವಿ. ಯಾವುದು? ಒಂದು ಮನಸ್ಸಿಗೆ, ಒಂದು ದೇಹಕ್ಕೆ. ನಮ್ಗೆ ಊಟ ಕರೆಕ್ಟಾಗಿ ಯಾವ್ದಕ್ ಬೇಕಾಗಿರೋದು? ಯಾವ್ದಕ್ ಬೇಕಾಗಿರೋದು ಊಟ? ದೇಹಕ್ಕೆ ಬೇಕು, ಮನಸ್ಸಿಗಲ್ಲ. ದೇಹಕ್ಕೆ ಊಟ ಯಾವುದು? ರುಚಿ ಇಲ್ಲದ್ದು ರಾಗಿ ಮುದ್ದೆ. ಅದಕ್ಕೇನು ಹಾಕಿರಲ್ಲ, ಮಿಕ್ಸಿಂಗ್ ಮಾಡಿರಲ್ಲ, ಟೇಸ್ಟ್ ಕೇಳಲ್ಲ, ಗಮನ ಕೇಳಲ್ಲ. ಅಮ್ಮ, ಇದು ಸತ್ಯ. ನಾವು ಬೆಳೆದಿರೋದೇ ರಾಗಿ ಮುದ್ದೆ ಮೂಲದಿಂದ, ತಲಾಂತರದಿಂದ ಅದನ್ನೇ ಬಂದಿರೋದು. ಹೌದಾ? ನೀವೀಗ ಪಿಜ್ಜಾ, ಬರ್ಗರು ಇದೆಲ್ಲ ತಿನ್ಕೊಂಡ್ಬಿಟ್ಟು ಮಕ್ಕಳಿಗೆ ಮದುವೆ ಹೆಂಗ್ರಿ ಮಾಡ್ತೀರಾ? ಏನ್ ಮಾಡ ಸ್ವಾಮಿ, ಸಂಪಾದನೆ ಮಾಡಿದ್ದೆಲ್ಲ ಮಕ್ಕಳಿಗೋಸ್ಕರ ಅಲ್ವಾ? ಮಾಡಿ ಅನುಭವಿಸಿ. ಅಮ್ಮ, ಶೇಕಡ ಇವತ್ತು ಈ ವಿಚಾರದಲ್ಲಿ ಶಾಸ್ತ್ರ ಅಂತಕ್ಕಂಥದ್ದು ನಿದಕ್ಕೆ ತಿಳ್ಕೊಂಡೋದೇನು ಅಂದ್ರೆ, ಹೆಣ್ಣು ಗಂಡಕ್ಕೆ ಶಾಸ್ತ್ರ ಕೇಳೋದು ಅಂದ್ರೆ ಹೆಸರು ಬಲ ಕೇಳೋದೇ ಶಾಸ್ತ್ರ. ಇದಕ್ಕೆ ನಾನು ಹೇಳೋದು, ಇದು ಉಪಶಾಸ್ತ್ರ, ಕ್ರಿಯೇಟಿವ್. ಕರೆಕ್ಟ್. ನಿಮ್ಮ ಮನಃಶಾಂತಿಗದು. ನಿಮ್ಮ ಮನಃಶಾಂತಿ ಪಡಿಸಕ್ಕೆ ಹೇಳ್ದವನು ಹಂಗೆ ಹೇಳ್ತಾನೆ. ಏನು ಮ್ಯಾಚಿಂಗ್ ಅಂತ ಅವನಿಗೂ ಗೊತ್ತಿಲ್ಲ. ಅಪ್ರಾಣೆ ಮ್ಯಾಚಿಂಗು ಪಂಚಾಂಗದಲ್ಲಿ ಇಲ್ಲಮ್ಮ. ಯಾವುದೇ ಪಂಚಾಂಗದಲ್ಲಿ ಹೆಣ್ಣು ಗಂಡು ಮ್ಯಾಚಿಂಗ್ ಇರ್ತಕ್ಕಂಥದ್ದು ಈ ಕಲಿಯುಗಕ್ಕೆ ಇಲ್ಲ. ಯಾಕೆ ಅಂದ್ರೆ ಈಗ ಡ್ಯಾನ್ಸ್ ಮಾಡ್ತಾ ಇದೀವಿ ನಾವು ದೇವ್ರ ಹತ್ರ, ಹೌದಲ್ಲ? ಡ್ಯಾನ್ಸ್ ಮಾಡಿದ್ರೆ ಜನ ಬರೋದು. ಹರಿಕತೆ ಮಾಡಿದ್ರೆ ಕುತ್ಕೊಂಡು ಭಗವದ್ಗೀತೆ ಹೇಳಿದ್ರೆ ಯಾರು ಬರಲ್ಲ. ಹೌದು. ಅದೇ 4 ಜನ ಡ್ಯಾನ್ಸ್ ಮಾಡ್ತಾ ಇರ್ಲಿ, ಅದರಲ್ಲೂ ಯಾವುದೋ ಮದ್ದಲ್ಲ ಒಂದು ಹೆಣ್ಣು ಹುಡುಗಿ ಇರ್ಲಿ, ಹಬ್ಬ 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 ಆಗೋಗುತ್ತಲ್ಲಿ, ಹೌದಲ್ಲ? ಯಾಕೆ ಅಂದ್ರೆ ಹುಚ್ಚುತನ. ಇದೇ ಕಲಿಯುಗ. ಈ ಕಲಿಯುಗದಲ್ಲಿ ಈ ಮನಸ್ಥಿತಿ ಬರೋಕ್ಕೂ ಕೂಡ ಆಹಾರ ಕಾರಣ ಆಗಿರ್ಬೋದು. 100%. ಅಮ್ಮ, ಒಂದ್ ತಿಳ್ಕೊ, ಒಂದು ಮಗು ಜಾಸ್ತಿ ಮಾತಾಡೋದೇ ಇಲ್ಲ, ಸುಮ್ನೆ ಕೇಳಿಸ್ಕೊತಾ ಇರ್ತದೆ. ಒಂದೇ ತಾಯಿ ಹೊಟ್ಟೆ ಹುಟ್ಟಿದ ಮಗು ಇನ್ನೊಂದು ಒಟ್ಟು ಕೊಡ್ತಾ ಇರ್ತದೆ, ಮಾತಾಡಕ್ಕೆ ಬಿಡಲ್ಲ. ಈಗ ಅರ್ಥ ಮಾಡ್ಕೋಬೇಕು.
ಈಗ ಒಂದೇ ತಾಯಿ ಹೊಟ್ಟೆಯಲ್ಲಿ ಆಹಾರ ಪ್ರಕ್ರಿಯೆ ತಾಯಿ ಏನಿರುತ್ತೋ ಅದೇ ತರ ಆಹಾರ ಪ್ರಕ್ರಿಯೆಯಲ್ಲಿ 2 ಮಕ್ಕಳನ್ನ ಪಡೆದಿರೋದು. ಖಂಡಿತ. ಹಾಗಿದ್ದ ಮೇಲೆ ಈ ಮಗು ಯಾಕಂಗೆ, ಆ ಮಗು ಯಾಕಂಗೆ, ಇದಕ್ಕೆ ಉತ್ತರ ಬೇಕು. ಬೇಕಲ್ಲ? ಎಲ್ಲಿ ಹೇಳ್ತಾರೆ ಇದನ್ನ? ಯಾರು ಹೇಳೋರು ಯಾರು ಇದನ್ನ? ಇದಕ್ಕೆ ಅರ್ಥ ಇಷ್ಟೇ, ಹುಟ್ಟಿರ್ತಕ್ಕಂತಹ ಸ್ಥಳ ಮತ್ತೆ ಸಮಯ ಇದೆರಡೂ ವ್ಯತ್ಯಾಸ ಆಗತ್ತೆ. ಒಂದು ಮಗುವನ್ನ ಪಡೆದಂತ ತಂದೆ ತಾಯಿ ಒಂದೇ ಜಾಗದಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲಮ್ಮ. ಜಾಗ ಚೇಂಜ್ ಆಗ್ಬೋದು, ಹೌದಲ್ಲ? ಎಲ್ಲಾ ಮಕ್ಕಳನ್ನು ಒಂದೇ ಜಾಗದಲ್ಲಿ ಇರ್ತಕ್ಕಂಥ ಭಾಗ ಒಂದಾದರೆ ಒಂದೊಂದು ಮಗು ಒಂದೊಂದು ಸ್ಥಳದಲ್ಲಿ ಹೋಗುವಂತ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹೌದು, ಕೆಲಸಕ್ಕೋಸ್ಕರ, ಇನ್ನು ಅವರವರ ವೈಯಕ್ತಿಕವಾದ ವಿಷಯದಲ್ಲಿ. ಈಗ ನೀವು ಯಾಕೆ ಈ ಮಗು ಯಾಕೆ ಹಿಂಗೆ, ಈ ಮಗು ಯಾಕೆ ಹಿಂಗೆ ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ಯಾರು? ಸೊ ಅದಕ್ಕೋಸ್ಕರ ಸಮಯ ಮತ್ತೆ ಸ್ಥಳ ಇದನ್ನ ಒಂದುಗೂಡಿಸ್ತಕ್ಕಂಥದ್ದೇ ಮಗುವಿನ ಸತ್ಯ ಅಂತ ತಿಳಿಯೋದು. ಸ್ಥಳ ಮತ್ತೆ ಸಮಯ ಇದನ್ನ ಮ್ಯಾಚ್ ಮಾಡ್ಕೊ, ಇದೇ ಮಹಾಶಕ್ತಿ. ಒಂದು ಹೆಣ್ಣು ಒಂದು ಗಂಡು, ಈ ಮಹಾಶಕ್ತಿಗೆ ಸಂತಾನ. ಸೊ ನಾವು ಎರಡನ್ನ ಏನ್ ಮಾಡ್ಬೇಕು? ಒಂದು ಮಾಡ್ಬೇಕು. ಅದ್ ಕಲ್ತೇ ಇಲ್ವಲ್ಲ ನಾವು. ಇನ್ನೊಂದಾಗ್ಲೇ ಉಲ್ಲೇಖ ಮಾಡಿದ್ರಿ ಗುರುಜಿ, ಹಾಗಾದ್ರೆ ನಮ್ಮ ಜನಗಳಿಗೆ ಊಟ ಮಾಡೋದಕ್ಕೆ ಬರುವುದಿಲ್ವಾ? ಹಾಗಾದ್ರೆ ಊಟ ಮಾಡೋದು ಹೆಂಗೆ ಅಂತ. ಇಲ್ಲಿ ವಿಷಯ ಇಷ್ಟೇ, ನಾವು ಈ ಊಟ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ಇದನ್ನ ನಾವು ಎಲ್ಲಿಂದ ಬಂತು? ಭೂಮಿಯಿಂದ ಬಂತು. ಭೂಮಿಯನ್ನ ದೇವರು ಅಂತ ಒಪ್ಕೊಂಡಿದೀವಿ, ನಿಜ, ಹೌದಾ? ಈಗ ಅನ್ನ ಅನ್ನೋದು ನಾವು ಪ್ರಸಾದ ಅಂತಾನು ಕೂಡ ಹೇಳಬೇಕು ಅಂತ ಸಾಕಷ್ಟು ನಾನು ಹೇಳ್ತಾ ಇದ್ದೀನಿ. ಅದಿರುವಂತ ವಾಸ್ತವನು ಕೂಡ. ದೇವಸ್ಥಾನದಲ್ಲಿ ಕೊಟ್ಟಿದ್ದು ಪ್ರಸಾದ, ಮನೇಲಿ ಮಾಡಿದ್ದು ಅನ್ನ. ನಾವ್ ಹಿಂಗೆ ತಾನೇ ಹೇಳ್ತಾ ಇರೋದು. ಇದನ್ನ ಪ್ರಸಾದ ಅಂತ ಹೇಳ್ತಾ ಇಲ್ಲ, ಹೇಳ್ಬೇಕು, ಹೇಳ್ತಾ ಇಲ್ಲ. ದೇವಸ್ಥಾನದಲ್ಲಿ ಕೊಟ್ಟರೆ ಪ್ರಸಾದ ಅಂದ್ರೆ ನಾವು ಎಷ್ಟು ಯಾವ ಮಟ್ಟಕ್ಕೆ ನಮ್ಮ ಮನಸ್ಥಿತಿನ ಸ್ವಲ್ಪ ಯೋಚನೆ ಮಾಡ್ಬೇಕು. ಪಾತ್ರೆಯಲ್ಲಿ ಇರಬೇಕಾದ್ರೆ ಅನ್ನ, ದೇವ್ರ ಹತ್ರ ಹೋಗಿ ಬಂತನ ಪ್ರಸಾದ. ಅದನ್ನ ಹಾಗೆ ಕಂಟಿನ್ಯೂಟಿ ಯಾಕೆ ಮಾಡಬಾರ್ದು ಅಲ್ವಾ? ಭೂಮಿಯಿಂದ ಬೆಳೆದಂತಹ ಆ ಒಂದು ಮಹಾಪ್ರಸಾದವನ್ನ ನಾವು ಅದನ್ನ ನೇರವಾಗಿ ನಾವು ತೆಗೆದುಕೊಳ್ಳುವ ಅಧಿಕಾರ ನಮಗಿಲ್ಲ. ಯಾವುದನ್ನ? ಆಹಾರವನ್ನ ಶುದ್ಧೀಕರಣ ಮಾಡಿ ನಾವು ಮನೆಗೆ ತರ್ತೀವಿ, ಹೌದಾ? ಆ ಶುದ್ಧೀಕರಣ ಮಾಡೋದನ್ನ ಮತ್ತೆ ಅಡಿಗೆಗೆ ಶುದ್ಧೀಕರಣ ಮಾಡ್ತೀವಿ. ಅದಕ್ಕೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನ ಶುದ್ಧೀಕರಣ ಮಾಡ್ತೀವಿ. ಅದನ್ನ ಕ್ಲೀನ್ ಮಾಡೋದು, ತೊಳೆಯೋದು, ಪ್ರತಿಯೊಂದು. ಓಕೆ, ಇದೆಲ್ಲ ಆದ್ಮೇಲೆ ಅದಕ್ಕೊಂದು ಸಂಸ್ಕಾರ ಬಂದಿರುತ್ತೆ, ಹೌದು, ಹೌದಲ್ಲ? ಆ ಸಂಸ್ಕಾರ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಅದಕ್ಕೆ ಪರಿವರ್ತನೆ. ತನ್ನ ರಿಯಾಲಿಟಿ ಇದ್ದಂತ ಶಕ್ತಿಯನ್ನ ಇನ್ನೊಂದು ಶಕ್ತಿಗೆ ಪರಿವರ್ತನೆ ಆಯ್ತು. ನೀರಲ್ಲಿ ಹಕ್ಕಿ ಹಾಕ್ತೀರಾ, ಆ ಹಕ್ಕಿ ಹಾಕಿ ಮಾಡಿದ ಅನ್ನ ರುಚಿನೇ ಬೇರೆ, ಡೈರೆಕ್ಟ್ ಆಗಿ ಅಕ್ಕಿ ಹಾಕೋ ಅನ್ನ ರುಚಿನೇ ಬೇರೆ, ಹೌದಾ ಅಲ್ವಾ? ಹೌದು. ಸೊ ಇದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ ಅಂತ. ಅನ್ನ ಮಾಡಿದ್ರೆ ಏನೋ ಮುನಿ ಹಾಕ್ಲಿ ಹಾಕ್ಬೇಕು, ನಾ ಹಂಗೆ ಮಾಡ್ತೀನಪ್ಪ, ಮಾಡ್ತಾರೆ, ಯಾರು ಬೇಡ ಅಂದಿದ್ದು? ಈ ಸ್ಥಿತಿಗೆ ಬಂದಿದ್ದೀವಿ ನಾವು. ನಿಜ ನಿಜ. ಹಾಗಾಗಿ ಈ ಸಂಸ್ಕಾರ ಅಂತಕ್ಕಂಥದ್ದು ಏನು ಅಂದ್ರೆ, ನಾವು ಪೂಜೆ ಮಾಡೋದು, ಮಂತ್ರ ಹೇಳೋದು, ದೇವಸ್ಥಾನಕ್ಕೆ ಹೋಗೋದು ಅಂತ ಅನ್ಕೊಂಡಿದೀವಲ್ಲ, ಅಲ್ಲ. ಪರಿವರ್ತನೆ. ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಅದನ್ನ ಪರಿವರ್ತನೆ ಮಾಡಬೇಕು. ನಾವು ಅದನ್ನ ವಿಕೃತಿ ಮಾಡ್ಬಿಟ್ಟಿದೀವಿ. ಹೌದು, ಬೇಡದೆಲ್ಲ ಸೇರಿಸಿ ರುಚಿ ಮಾಡಕ್ಕೆ ಏನೇನೋ ಮಾಡಿ, ಅದಕ್ಕೆ ಏನೇನೋ ಸೇರಿಸಿ, ಈಗ ನಮ್ಮ ಮನಸ್ಸು ವಿಕೃತಿ ಆಗ್ತಾ ಇದೆಯಾ ಇಲ್ವೋ ಸ್ವಲ್ಪ ಯೋಚನೆ ಮಾಡಮ್ಮ. ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದ ನಮ್ಮ ಮನಸ್ಸು ದೇಹವನ್ನ ವಿಕೃತಿಗೆ ತಗೊಂಡೋಗ್ತಾ ಇದೀವಿ. ಆದರೆ ಈ ವಿಕೃತಿಯನ್ನ ಬಿಟ್ಟು ಸಂಸ್ಕೃತಿಗೆ ಬರಬೇಕು. ಹೌದು, ಆ ಸಂಸ್ಕೃತಿಯ ಸಂಸ್ಕಾರ. ನಾವು ಹೇಳೋದೇ ಒಂದು, ನಡ್ಕೊಳ್ಳೋದೇ ಒಂದು. ಹಾಗಾಗಿ ಆ ಒಂದು ಆಹಾರವನ್ನ ಭಗವಂತನಿಗೆ ಎಲ್ಲವೂ ನೀನು ಕೊಟ್ಟಿದ್ದಪ್ಪ, ಭೂಮಿ ನಿನ್ನದು, ಬೆಳೆ ನಿನ್ನದು, ಆಹಾರ ಧಾನ್ಯ ನಿನ್ನದು, ನಾನು ನಿನ್ನವ ಅಂತ ಹೇಳಿ ಭಗವಂತನಿಗೆ ಒಪ್ಪಿಸಿ ನಾವು ಊಟ ಮಾಡ್ತಾ ಇದ್ದೀವ? ಸ್ವಲ್ಪ ಯೋಚನೆ ಮಾಡಮ್ಮ. ಈ ಮೋಸದ ಪ್ರಕ್ರಿಯೆಯಿಂದ ನಮ್ಮ ದೇಹಕ್ಕೆ ಆರೋಗ್ಯ ಸಿಗಲಿಕ್ಕಿಲ್ಲ. ಅಲ್ಲಿ ಒಂದ್ಸಲ ಫೇಲ್ ಆದ್ವಾ, ಅದನ್ನ ಮುಟ್ಟಲ್ಲ ಅಂದ್ರೆ ಅದನ್ನ ದೇವ ಪ್ರಸಾದ ಅಂತ ಒಪ್ಕೊಳ್ಳಲ್ಲ, ಏನೋ ತಿನ್ಬೇಕಲ್ಲ ತಿಂತಾ ಇದೀವಿ ಅಂತ ಹೇಳಿವಿ, ಅದು ತಿನ್ನುವಂತ ಪದನ ಕೂಡ ಬಳಸುವಾಗಿಲ್ಲ. ಓಕೆ, ಆಯ್ತು. ಎರಡನೇ ವಿಷಯಕ್ಕೆ ಬಂದ್ರೆ, ದೇವರ ಹತ್ರ ಹೋಗಿ ನೈವೇದ್ಯ ಮಾಡಿ ನಂತರ ಸ್ವೀಕಾರ ಮಾಡ್ಬೇಕಂತ ಧರ್ಮದಲ್ಲಿರ್ತಕ್ಕಂಥ ವಿಷಯ. ಆದ್ರೆ ನಾವೇನ್ ಮಾಡ್ತೀವಿ, ಕೊನೆ ಪಕ್ಷ ಭಗವಂತನ ಹೆಸರು ಹೇಳಿ ಕೂಡ ಅದನ್ನ ಮುಟ್ಟಲ್ಲ. ಹೌದು. ಸೊ ನೀನು ದೇಹಕ್ಕೆ ಆರೋಗ್ಯದಲ್ಲಿ ಇರ್ತಕ್ಕಂತಹ, ಹೃದಯಕ್ಕೆ ಬೇಕಾಗಿರ್ತಕ್ಕಂತಹ ನಾವು ಉಸಿರಾಟ ಚೆನ್ನಾಗಿ ಇಲ್ಲದೆ ಇರೋದಕ್ಕೆ ಕಾರಣ ಈ ನಮ್ಮ ಆಹಾರದ ಪ್ರಕ್ರಿಯೆ ಒತ್ತಡದ ಆಹಾರ ಆಗಿದೆ. ಅದು ಬೇಜಾರಾಗಿ ಮುಟ್ಟೋದು, ಬೇಜಾರು ಮಾಡ್ಕೊಂಡು ತಿನ್ನೋದು, ಯೋಚನೆ ಮಾಡ್ಕೊಂಡು ತಿನ್ನೋದು, ಮೊಬೈಲ್ ನೋಡ್ಕೊಂಡು ತಿನ್ನೋದು, ಟಿವಿ ನೋಡ್ಕೊಂಡು ತಿನ್ನೋದು, ಜಗಳ ಆಡ್ಕೊಂಡು ತಿನ್ನೋದು, ಮಾತಾಡ್ತಾನೆ ಊಟ ಮಾಡೋದು, ಇದೆಲ್ಲ ಯಾವ ಕಾರಣಕ್ಕೂ ನಮ್ಮ ದೇಹ ಒಪ್ಕೊಳ್ಳಲ್ಲ.
ಇದು ಅಪ್ಪನೂ ಮಾಡವ್ರೆ, ಅಮ್ಮನೂ ಮಾಡ್ತಾವ್ರೆ, ಅವರಪ್ಪನೂ ಅದನ್ನೇ ಮಾಡವ್ರೆ. ಇದೇ ಅಮ್ಮ ನಮ್ಮ ದೇಹಕ್ಕೆ ಅಂಟ್ಕೊಂಡಿರೋದು ರೋಗ. ಈಗ ನಾವು ಜನ್ಮಾಂತರದ್ದು ಯಾವಾಗೋ ಏನೋ ಮಾಡಿದ್ದೆ ಅಂತ ಕಾಕಮ್ಮನ ಕತೆ ಹೇಳ್ಕೊಂಡು ಜೀವನ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಎಷ್ಟು ಜನ ಹಂಗಾದ್ರೆ ಒಂದು ಸೇವನೆ ಮತ್ತು ಅಡುಗೆ ಮಾಡಬೇಕಾದ್ರೆ ಹೆಣ್ಮಕ್ಳು ಬಹುತೇಕ ಅಡುಗೆ ಮಾಡೋದ್ರಿಂದ ಅವ್ರು ಯಾವ ಮನಸ್ಥಿತಿಯಲ್ಲಿ ಆಹಾರ ತಯಾರು ಮಾಡ್ತಾರೆ ಇದು ಮುಖ್ಯ ಆಗತ್ತಾ? ಮುಖ್ಯ ಅಲ್ಲಮ್ಮ, ಇದಕ್ಕಿನ್ನ ಒಂದು ಭಾಗ ಜಾಸ್ತಿ. ಯಾಕೆ ಅಂದ್ರೆ ಎಷ್ಟೋ ಜನ ತುಂಬ ಬೇಜಾರು ಮಾಡ್ಕೋತಾರೆ ಹೇಳಿದ್ರೆ, ರಾತ್ರಿ ಅಡಿಗೆ ಮನೆ ನೀಟ್ ಮಾಡಿ ಯಾರು ಮಲಗ್ತಾರೋ ಅದು ಅಡಿಗೆ ಮನೆ ಆಗಲ್ಲ, ದೇವಾಲಯ ಆಗತ್ತೆ. ಹೌದು. ಅಯ್ಯೋ ನನ್ನ ಕೈಲಿ ಆಗಲ್ಲ ಹೋಗು ಅಂತ ತಿಂದಿರೋ ತಟ್ಟೆ ಒಂದು ಆ ಕಡೆ, ಅಡಿಗೆ ಮಾಡಿರೋ ಪಾತ್ರೆ ಒಂದು ಈ ಕಡೆ. ಈ ತರ ಇಲ್ಲ ಅಂತೀಯಮ್ಮ, ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿರಲ್ಲ. ಹೌದೌದು, 100%. ಅದಕ್ಕದು ಶಾಪ ಏನ್ ಗೊತ್ತಾ? ಈ ರೀತಿ ಸೋಮಾರಿ ತಂದು ಅಡಿಗೆ ಮಾಡಿರೋ ಶಾಪ ಏನ್ ಗೊತ್ತಾ? ಅಡಿಗೆ ಮನೆಯಲ್ಲೇ ಮೆಡಿಸಿನ್ ಇರುತ್ತೆ. ಇದೆಲ್ಲ ಮುಖ್ಯ. ಒಂದು ಯಾವ್ದ್ರಲ್ಲೂ ಶಿಸ್ತು ಬೇಕು. ಊಟ ಮಾಡಬೇಕಾದ್ರೆ ಅದೆಲ್ಲ ಪೂರ್ಣವಾಗಿ ಬಡಿಸಾದ್ಮೇಲೆ ಅದಕ್ಕೊಂದು ಪ್ರಾರ್ಥನೆ ಮಾಡಿ ಒಂದು ಮಂತ್ರ ಹೇಳೋದು, ಏನೋ ಒಂದು ಅವರ ವೈಯಕ್ತಿಕವಾಗಿ ಮಾಡಿಕೊಂಡು ಅದನ್ನ ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ಬ್ರಾಹ್ಮಣಾರ್ಥ ಭೋಜನ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಊಟ ಮಾಡ್ತಿದ್ದಂಗೆ ಅರ್ಧಂಬರ್ಧ ದಡ ಅಂತ ಎದ್ದು ಹೊಟ್ಟೋಗ್ಬಿಡ್ತಾರೆ. ಊಟ ಮಾಡೋರು ಕೂರ್ಬೇಕು ಅಂತ ಗೊತ್ತಿಲ್ಲ. ಈ ತರದ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗುತ್ತೆ. ಇದೆಲ್ಲ ಮನಸ್ಸನ್ನ ಪ್ರಭಾವ ಬೀರುತ್ತೆ. ಇದನ್ನ ನಾವು ಶಿಸ್ತನ್ನ ಕಲಿಬೇಕು. ಅದಕ್ಕೋಸ್ಕರವಾಗಿ ನಾವು ಶಿಸ್ತು ಕಲಿತಕ್ಕಂಥದ್ದೇ ಮೊದಲನೇದಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಮನಸ್ಸು ಅಂತಕ್ಕಂಥದ್ದು ನಮಗೆ ನಮ್ಮ ಮಾತು ಕೇಳಬೇಕು, ಸ್ಥಿರ ಮನಸ್ಥಿತಿ ಬೇಕು. ಇದಕ್ಕೆ ಅಮ್ಮ ಏಕಾಗ್ರತೆ ಅಂತ ಹೇಳ್ತೀವಿ. ಈ ಏಕಾಗ್ರತೆ ಇರುವ ವ್ಯಕ್ತಿಯೇ ಪುರುಷ. ನಿಜವಾದ ಪುರುಷ ಯಾರು? ಈ ನಾವಂದ್ರೆ ಅವರೆಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ. ನಿಜವಾದ ಪುರುಷನ ನಾವೆಲ್ಲ ಯಾರು ಅಲ್ಲ. ಸ್ಥಿರತೆ ಯಾರಲ್ಲಿರುತ್ತೆ ಅವನೇ ನಿಜವಾದ ಗಂಡಸು ಅಂತ ನೀವೇ ಅನ್ಕೊಳ್ಳಿ. ಕೆಲವರು ಬೆಳಿಗ್ಗೆ ಒಂಥರ ಮೈಂಡು, ಮಧ್ಯಾಹ್ನಕ್ಕೆ ಒಂಥರ ಮೈಂಡು. ಹೆಂಡ್ತಿ ಅಂತೇಳಿ ಇದೇನು ತಿಕ್ಲಂಗ್ ಆಡ್ದಂಗೆ ಆಡ್ತಾನಲ್ಲ ಈ ಮನುಷ್ಯ. ಬೆಳಗ್ಗೆ ಏನೋ ಹೇಳೋದ, ಈಗ ಮಧ್ಯಾಹ್ನ ಹಿಂಗ್ ಬಂದಲ್ಲ. ಸೊ ಇದೆಲ್ಲ ವಾಸ್ತವವಾಗಿ ಮಾತಾಡ್ತಾ ಇರ್ತೀವಿ. ಆದ್ರೆ ಗಂಡಸಿಗೆ ಸ್ಥಿರತೆ ಇದ್ದಾಗ ಆ ಮನೆ ಸಂಸಾರ ದಾಂಪತ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ದ ಮೇಲೆ ಸ್ತ್ರೀ ಅಂದ್ರೆ ಯಾರು? ಪ್ರಕೃತಿಗೆ ಹೋಲಿಸ್ತಾರೆ. ಸ್ತ್ರೀಯ ಮೂಲ ಅರ್ಥ ತ್ಯಾಗ. ತ್ಯಾಗದ ಹಿಂದೆ ಕರುಣೆ. ಎಂತ ಪೇರ್ರಿ, ಎಂತ ಗಂಡ ಹೆಂಡ್ತಿರ್ರಿ, ಹೇಳೋ ಚಂದ ಅನುಭವಿಸಕ್ಕಾಗ್ತಾ ಇಲ್ಲ. ಸೊ ಈ ಒಂದು ಸತ್ಯವನ್ನ, ಆಹಾರವನ್ನ, ನಮ್ಮ ಉಸಿರಾಟದ ಮೂಲಕವಾಗಿ ಆಹಾರವನ್ನ ಸೇವಿಸುವ ಒಂದು ಕ್ರಮವನ್ನ ತಿಳ್ಕೊಳ್ಳೋದೇ ಆದ್ರೆ ನಿಮಗೆ ನಾವು ಒಂದು 40 ದಿನ ಇದಕ್ಕೆ ಒಂದು ಸ್ಕೀಮ್ ಹಾಕಬೇಕು ಅಮ್ಮ. ಎಷ್ಟು? 40 ದಿನ ಒಂದು ಮಂಡಲದಲ್ಲಿ ನಿಮ್ಮ ಯಾರೇ ದೊಡ್ಡವರು ಚಿಕ್ಕವರು ಯಾರೇ ಆಗ್ಲಿ ಮನಸ್ಥಿತಿ ಚೆನ್ನಾಗಿಲ್ಲ, ಬೇಜಾರು, ಕೋಪ, ರೋಗ, ರುಜಿನಗಳು, ನಿದ್ದೆ ಬರಲ್ಲ, ಎಲ್ಲಾ ಸಮಸ್ಯೆಗೂ ನಿಮ್ಮ ತಟ್ಟೆಯೇ ಕಾರಣ. ಆ ತಟ್ಟೆಯೇ ಕಾರಣ ಹೇಗೆ ಅಂದ್ರೆ, ಬನ್ನಿ ಆ ಕಡೆ ಕುತ್ಕೊಳ್ಳೋಣ, ಹೇಳೋಣ, ಮಾತಾಡೋಣ, ಚರ್ಚೆ ಮಾಡೋಣ, ಖುಷಿ ಪಡೋಣ. ಏನ್ ಹೇಳ್ತೀಯಮ್ಮ? ಖಂಡಿತ. ಇದನ್ನ ನೀವು ಯಾವತ್ತೋ ಕಾಯ್ಬೇಕು, ನಿಮ್ಗೆ ಟೈಮ್ ಚೆನ್ನಾಗಿಲ್ಲ, ಅದೆಲ್ಲ ನಥಿಂಗ್, ಎಂತದೂ ಇಲ್ಲ. ಎಂತ ದಿನನೂ ಪ್ರತಿ ದಿನವೂ ಶುಭ ಯಾವುದು ಅಂದ್ರೆ, ನೀವು ಎಷ್ಟು ಚೆನ್ನಾಗಿ ತಟ್ಟೆಯನ್ನ ನೀವು ಪ್ರೀತಿಸಿ ಊಟ ಮಾಡ್ತಿರೋ, ತಟ್ಟೆ ನಿಮ್ಮನ್ನ ಪ್ರೀತಿಸುತ್ತೋ, ಅವತ್ತಿಂದ ನಿಮ್ಗೆ ಪ್ರತಿದಿನ ಶುಭ. ಶಾಸ್ತ್ರ ಕೇಳೋದು ಬೇಡ ನಮ್ಗೆ ಯಾವಾಗ ಒಳ್ಳೇದಾಗತ್ತೆ ಅಂತ. ಭಗವಂತ ಎಲ್ಲ ದಿನವೂ ಒಳ್ಳೇದೆ ಅಂತ ಕಳಿಸಿರೋದು. ಕೆಟ್ಟ ಅಭ್ಯಾಸ ಬಿಡಿ, ಒಳ್ಳೆ ಅಭ್ಯಾಸಕ್ಕೆ ಬನ್ನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.